ಪ್ರತಿ ವರ್ಷ ಯುಗಾದಿ ಹಬ್ಬ ಬರುವಾಗ ಪಂಚಾಂಗ ಶ್ರವಣ ಬಗ್ಗೆ ತಿಳ್ಕೊಳ್ಬೇಕು ಅಂತಂಬೋ ಕುತೂಹಲ ಎಲ್ಲರಿಗೂ ಇರುತ್ತೆ. ಇವತ್ತು ಒಂದಿನ ಆ ಒಂದು ಉಗಾದಿ ಹಬ್ಬದ ದಿನ ಮಾತ್ರವೇ ಇರುತ್ತೆ. ಮತ್ತು ಅದರ ಬಗ್ಗೆ ಚಿಂತನೆ ಮರುಚಿಂತನೆ ಅದಕ್ಕೆ ಅವಕಾಶ ಏನೂ ಇರುವುದಿಲ್ಲ. ಮಾಡೋದಕ್ಕೆ ಉತ್ಸಾಹ ಕೂಡ ಯಾರೂ ತೋರಿಸುವುದಿಲ್ಲ. ಮತ್ತು ಮುಂದಿನ ವರ್ಷ ಮತ್ತು ಉಗಾದಿ ಹಬ್ಬಕ್ಕೆ ಮುಂಚೆ ಅಥವಾ ಮಧ್ಯ ಮಧ್ಯದಲ್ಲಿ ಗ್ರಹಣಗಳು ಬರ್ತಾ ಇರುತ್ತೆ, ಅಥವಾ ಮೇಜರ್ ಪ್ಲಾನೆಟ್ಸ್ ಗುರುಗ್ರಹ ಆಗಲಿ ಶನಿಗ್ರಹ ಆಗಲಿ ಸಂಚಾರ ಆಗುವ ಸಮಯದಲ್ಲಿ ನಾವು ಏನು ಫಲ ಬರ್ಬೋದು ಅಂತಂಬ ವಿಚಾರವನ್ನು ತಿಳ್ಕೊಳ್ಳೋಕ್ಕೆ ತುಂಬ ಉತ್ಸಾಹಿತರಾಗಿರ್ತೇವೆ. ಸೊ ಆ ಮುಖಾಂತರವಾಗಿ ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಅದರ ಬಗ್ಗೆ ಪ್ರೆಡಿಕ್ಷನ್ ಪ್ರಾಸೆಸ್ ಏನು, ಅದು ಅಪ್ಲಿಕೇಶನ್ ವೈಸ್ ತಿಳ್ಕೊಳ್ಳೋಣ. ನಮಗೆ ಉಪಯೋಗ ಆಗುವಂಥ ವಿಚಾರವನ್ನು ಮಾತ್ರ ತಿಳ್ಕೊಳ್ಳೋಣ. ಬಹಳಷ್ಟು ವಿಚಾರ ಇರುತ್ತೆ, ಬಟ್ ಇವತ್ತಿನ ಈ ಇವತ್ತಿನ ಜನಜೀವನದಲ್ಲಿ ಅದರ ಉಪಯೋಗ ಇರುವುದಿಲ್ಲ. ಆದರೆ ನಾವು ಎಷ್ಟು ಉಪಯೋಗ ಇದೆಯೋ ಆ ವಿಚಾರಗಳನ್ನು ಮಾತ್ರ ಹೆಚ್ಚು ಚಿಂತನೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಸೊ ಯುಗಾದಿ ಹಬ್ಬ ಬರ್ತಾ ಇದೆ ಅಂತಂದರೆ ಅರ್ಥ ಏನು? ಯುಗಾದಿ ಅಂತಂದರೆ ಕಲಿಯುಗ ಪ್ರಾರಂಭವಾದ ದಿನ ಅಂತ ಅರ್ಥ. ಪ್ರತಿ ವರ್ಷ ಚೈತ್ರ ಶುದ್ಧ ಪ್ರತಿಪದ ದಿನ ನಮಗೆ ಮೊದಲ ಬಾರಿಗೆ ಈ ಉಗಾದಿ ಪ್ರಾರಂಭವಾಯಿತು. ನಾವು ಕೃತಯುಗ ಪ್ರಾರಂಭವಾದ ದಿನವನ್ನು ಅಕ್ಷಯ ತೃತೀಯ ಅಂತ ಮಾಡಿಕೊಳ್ತೇವೆ. ಅಕ್ಷಯ ತೃತೀಯ ಎಲ್ಲ ಹಬ್ಬ ಆಚರಣೆ ಮಾಡಿ ಬಂಗಾರವನ್ನು ಕೊಂಡುಕೊಳ್ಳುವಂಥ ಪ್ರೋಗ್ರಾಮ್ಸ್ ಎಲ್ಲ ಇಟ್ಕೊಳ್ತೀವಲ್ಲ, ಅದಕ್ಕೆ ಉತ್ತರ ಏನಂದರೆ ಸ್ವರ್ಣಯುಗ ಬಂದು ಕೃತಯುಗ. ಸ್ವರ್ಣಯುಗ ಕಾರಣ ಬಂಗಾರ ಕೊಂಡುಕೊಳ್ಳೋಣ. ಕೃತಯುಗ ಲೋಹಯುಗ. ಹಾಗೆಂತೇಳಿ ಯಾರೂ ಈ ಐರನ್ ಆಗಲಿ ಮೆಟಲ್ ಆಗಲಿ ಯಾರೂ ಕೊಂಡ್ಕೊಳ್ಳೋದಿಲ್ಲ, ಯಾಕಂದರೆ ಅದರ ಬೆಲೆ ಬಾಳುವಂಥದ್ದಲ್ವ ಆದ ಕಾರಣ. ಸೊ ಈ ಉಗಾದಿ ಹಬ್ಬಕ್ಕೆ ವಿಚಾರವನ್ನು ತಿಳ್ಕೊಳ್ಳುವಂಥ ವಿಚಾರ ಜಸ್ಟ್ ಬ್ರೀಫಾಗಿ ನೋಡೋಣ. ಎಲ್ಲಿ ನಮಗೆ ಅಪ್ಲಿಕೇಶನ್ ವೈಸ್ ಜಾಸ್ತಿ ಬೇಕಾಗುತ್ತೋ ಅಲ್ಲಿ ಹೆಚ್ಚಿನ ವಿಚಾರವನ್ನು ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ವೇದಾಂಗಗಳಲ್ಲಿ ಜ್ಯೋತಿಷಾಸ್ತ್ರ ಒಂದು. ನಾವು ಪ್ರಾರಂಭದ ಅಭ್ಯಾಸ ಜ್ಯೋತಿಷ್ಯ ಪ್ರಾರಂಭ ಇಂಟ್ರಡಕ್ಷನಲ್ಲಿ ನಾವು ತಿಳ್ಕೊಂಡ್ವಿ. ನಮಗೆ 3 ವೇದಗಳಿದೆ: ಋಗ್ವೇದ, ಯಜುರ್ವೇದ, ಸಾಮವೇದ. ವೇದ ಶಾಖೆಗಳ ವಿಚಾರಕ್ಕೆ ಬಂದರೆ 4 ಬರುತ್ತೆ. 4 ವೇದ ಶಾಖೆಗಳು, ಅಥರ್ವ ವೇದ ಒಂದು ಆ್ಯಡ್ ಆಗ್ತದೆ. ಅದರ ಜೊತೆ ವೇದಾಂಗಗಳಿದೆ, 6 ವೇದಾಂಗಗಳು: ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಕಲ್ಪ, ಜ್ಯೋತಿಷ. ಜ್ಯೋತಿಷ ಅಂತಂಬುದು ವೇದಗಳಿಗೆ ಅಂಗ ಇದ್ದಂಗೆ, ವೇದಗಳಿಗೆ ಕಣ್ಣಿದ್ದಂಗೆ ಅಂತ ಹೇಳ್ತಾರೆ. ಕಣ್ಣಿನ ಸ್ಥಾನ ಯಾವುದು ವೇದಕ್ಕೆ ಆ ರೀತಿ. ಈ ಜ್ಯೋತಿಷ್ಯವನ್ನು ಮತ್ತೆ 3 ಭಾಗ ಮಾಡ್ತಾರೆ. ಅದರಲ್ಲಿ ಸಿದ್ಧಾಂತ, ಸಂಹಿತ, ಜಾತಕ 3 ಭಾಗ ಇದೆ. ಸ್ಕಂದತ್ರಯ ಅಂತ ಕರಿತೇವೆ. ಸಿದ್ಧಾಂತ ಭಾಗದಲ್ಲಿ ಏನು ಬರುತ್ತೆ? ಬರೀ ಕ್ಯಾಲ್ಕುಲೇಷನ್ಸ್, ಆಸ್ಟ್ರೋನಾಮಿಕಲ್ ಡೇಟಾ ಎಲ್ಲ ಕೂಡ ಸಿದ್ಧಾಂತದಲ್ಲಿರುತ್ತೆ. ಯಾವ ಗ್ರಹ ಎಷ್ಟು ದೂರದಲ್ಲಿದೆ, ಅದರ ಕ್ಯಾಲ್ಕುಲೇಷನ್, ರಾಶಿಚಕ್ರ ಏನು, ನವಾಂಶ ಚಕ್ರ ಏನು, ಕ್ಯಾಲ್ಕುಲೇಷನ್ಸ್ ಹೇಗಿದೆ, ಪಂಚಾಂಗ ಕ್ಯಾಲ್ಕುಲೇಟ್ ಹೆಂಗೆ ಮಾಡ್ತೇವೆ, ಗ್ರಹಣಗಳು ಹೇಗೆ ಬರುತ್ತೆ, ಪ್ಯೂರ್ಲಿ ಕ್ಯಾಲ್ಕುಲೇಷನ್ ಭಾಗೆಲ್ಲ ಕೂಡ ಸಿದ್ಧಾಂತದಲ್ಲಿ ಬರುತ್ತೆ. ಇದರಲ್ಲಿ ಸೂರ್ಯ ಸಿದ್ಧಾಂತ, ದೃಕ್ ಸಿದ್ಧಾಂತ, ಆರ್ಯ ಸಿದ್ಧಾಂತ, ಈ ಥರ ಬಹಳಷ್ಟಿದೆ. ಎರಡನೇದು ಸಂಹಿತ. ಸಂಹಿತ ಅಂತಂದರೆ ಭೌಗೋಳಿಕ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋದು, ನ್ಯಾಚರ್, ಪ್ರಕೃತಿ, ಭೂಮಿ, ಇದರ ಬಗ್ಗೆ ತಿಳ್ಕೊಳ್ಳೋದನ್ನು ಸಂಹಿತ ಅಂತೇವೆ. ಇದರಲ್ಲಿ ವ್ಯಕ್ತಿಗತವಾದಂಥ ವಿಚಾರಗಳು ಬರೋದಿಲ್ಲ. ಗ್ರಹಣಗಳು ಯಾವಾಗ ಬರುತ್ತೆ, ಗ್ರಹಣಗಳು ಬಂದದ್ದರಿಂದ ನಮಗೇನಾದರೂ ಆಪತ್ತುಗಳು ಬರುತ್ತೋ, ಪ್ರಕೃತಿ ವಿಕೋಪಗಳು ಯಾವಾಗ ಆಗುತ್ತೆ, ರಾಜ್ಯ ಸುಭಿಕ್ಷವಾಗಿ ಯಾವಾಗಿರುತ್ತೆ, ರಾಜ್ಯ ಯಾವಾಗ ನಶಿಸುತ್ತೆ, ಅದೇ ರೀತಿ ಪ್ರಕೃತಿ ವಿಕೋಪಗಳು, ಆಮೇಲೆ ಮನುಷ್ಯರೆಲ್ಲ ಕೂಡ ಸುಭಿಕ್ಷವಾಗಿರೋದು, ಮಳೆ ಬೆಳೆ ಇದೆಲ್ಲ ಕೂಡ ಹೇಗಿರುತ್ತೆ ಅಂತಂಬುದು ಸಂಹಿತಾ ಭಾಗ ಡೀಲ್ ಮಾಡುತ್ತೆ. ಇದರಲ್ಲಿ ಮನುಷ್ಯನ ವ್ಯಕ್ತಿಗತವಾದ ವಿಚಾರಗಳು ಬರೋದಿಲ್ಲ. 3ನೇ ಭಾಗ ಜಾತಕ ಭಾಗ. ಈ ಜಾತಕದಲ್ಲಿ ಮನುಷ್ಯನಿಗೆ ಸಂಬಂಧಪಟ್ಟ ವಿಚಾರಗಳೇ. ಸಂಹಿತ ಬಂದು ಪ್ರಕೃತಿಗೆ ಸಂಬಂಧಪಟ್ಟದ್ದು, ಜಾತಕ ಭಾಗ ಮನುಷ್ಯನಿಗೆ ಸಂಬಂಧಪಟ್ಟದ್ದು. ಮನುಷ್ಯ ಹುಟ್ಟಿದಾಗ ತಾನು ಹಿಂದೆ ಮಾಡಿದಂಥ ಕರ್ಮಗಳು ಹೇಗಿದೆ, ಆ ಕರ್ಮಗಳನ್ನು ತೊಗೊಂಡು ಬಂದು ಈ ಜನ್ಮದಲ್ಲಿ ಏನು ಅನುಭವಿಸ್ತಾನೆ, ಹೊಸ ಕರ್ಮಗಳು ಹೇಗೆ ಮಾಡಿಕೊಳ್ತಾನೆ, ಆ ಕರ್ಮದ ಫಲ ಹೇಗಿರ್ತದೆ, ಆ ಕರ್ಮದ ಫಲ ಮತ್ತು ವಿವಾಹದಲ್ಲಿ ಹೇಗಿರುತ್ತೆ, ಉದ್ಯೋಗ ವಿಚಾರದಲ್ಲಿ ಹೇಗಿರುತ್ತೆ, ಹಣ ಬರುತ್ತೋ ಇಲ್ಲವೋ, ಆರೋಗ್ಯ ಹೇಗಿರುತ್ತೆ,
ಇದೆಲ್ಲ ಮನುಷ್ಯನ ಇಂಡಿವಿಜುವಲ್ಗೆ ಸಂಬಂಧಪಟ್ಟ ವಿಚಾರಗಳೆಲ್ಲ ಕೂಡ ಜಾತಕ ಭಾಗ ಹೇಳುತ್ತೆ. ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಜಾತಕ ಭಾಗ ಈಗಾಗಲೇ ನೋಡಿದ್ದೇವೆ. ನಾವು ಹತ್ರ ಒಂದು 60 ಕ್ಲಾಸ್ ಮೇಲೆ ಮಾಡಿದ್ದೇವೆ. ಜಾತಕ ಮನುಷ್ಯ ಹುಟ್ಟಿದಾಗಿಂದ ಅವನ ಜಾತಕವನ್ನು ತೆಗೆದುಕೊಂಡು ಹಿಂದಿನ ಜನ್ಮದ ಕರ್ಮದ ಫಲ ಹೇಗಿರುತ್ತೆ ಅಂತಂಬುದನ್ನು ನಾವು ನೋಡ್ತಾ ಬಂದಿದ್ದೇವೆ. ವಿದ್ಯಾ, ಉದ್ಯೋಗ, ವಿವಾಹ, ಸಂತಾನ, ಮುಹೂರ್ತಗಳು ಹೇಗೆ ಇಡೋದು, ಇದನ್ನೆಲ್ಲ ನೋಡ್ಕೊಳ್ತಾ ಬರ್ತಾ ಇದ್ದೇವೆ. ಹೆಚ್ಚು ನಾವು ಕವರ್ ಮಾಡ್ತಾ ಇರೋದು ಜಾತಕ ಭಾಗವೇ. ಇನ್ನು ಸಿದ್ಧಾಂತ ಭಾಗ ನಾವು ಹೇಳ್ಕೊಡ್ತಾ ಇಲ್ಲ. ಸಿದ್ಧಾಂತ ಭಾಗ ಹಿಂದಿನ ಕಾಲ ಅವಶ್ಯಕತೆ ಇತ್ತು, ಈಗಿನ ಕಾಲ ಅವಶ್ಯಕತೆ ಇಲ್ಲ. ಯಾಕೆಂದರೆ ಎಲ್ಲರ ಹತ್ರ ಕಂಪ್ಯೂಟರ್ ಇದೆ, ಎಲ್ಲರ ಹತ್ರ ಸೆಲ್ಫೋನ್ ಇದೆ. ಹಾಗಾಗಿ ಕ್ಯಾಲ್ಕುಲೇಷನ್ ಪಾರ್ಟ್ ಅದು ಮಾಡ್ತದೆ. ನಾವೇನು ಜಾತಕವನ್ನು ಹಾಕಿ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ, ದಶಗಳನ್ನು ಮಾಡೋ ಅವಶ್ಯಕತೆ ಇಲ್ಲ, ಪಂಚಾಂಗಗಳನ್ನು ಮಾಡೋ ಕೆಲಸ ಇಲ್ಲ. ಎಲ್ಲ ನಮಗೆ ಡೇಟಾ ಸಿಗುತ್ತೆ. ಆದ ಕಾರಣ ಸಿದ್ಧಾಂತ ಭಾಗದಲ್ಲಿ ನಮಗೆ ಅಷ್ಟು ಅವಶ್ಯಕತೆ ಇಲ್ಲ. ಆದರೆ ಸಿದ್ಧಾಂತ ಭಾಗದಲ್ಲಿ ಕೂಡ ತುಂಬ ಕಾಂಟ್ರವರ್ಷೀಸ್ ಇದೆ. ಒಂದು ಪಂಚಾಂಗದ ಡೇಟಾ ಇನ್ನೊಂದು ಪಂಚಾಂಗಕ್ಕೆ ಮ್ಯಾಚ್ ಆಗಲ್ಲ. ಕೆಲವಿನ ಜನ ಸೂರ್ಯ ಸಿದ್ಧಾಂತ ಆಯ್ಕೆ ಮಾಡಿಕೊಳ್ತಾರೆ, ಕೆಲವಿನ ಜನ ದೃಕ್ ಸಿದ್ಧಾಂತ, ಇನ್ನು ಕೆಲವರು ಆರ್ಯ ಸಿದ್ಧಾಂತ. ಈ ಥರ ಬೇರೆ ಬೇರೆ ಸಿದ್ಧಾಂತಗಳಿರೋದ್ರಿಂದ ಕ್ಯಾಲ್ಕುಲೇಷನಲ್ಲಿ ತುಂಬ ತೊಂದರೆ ಆಗ್ತಾ ಇರುತ್ತೆ. ಏಕಾದಶಿ ವಿಚಾರ, ಇವತ್ತೊಂದಿನ ಏಕಾದಶಿ ಮಾಡ್ತಾರೆ, ನಾಳೊಂದಿನ ಮಾಡ್ತಾರೆ. ಹಬ್ಬ ಹರಿದಿನಗಳು ಅಷ್ಟೇ, ನಾವು ಒಂದಿನ ಮಾಡೋಣ, ಉತ್ತರ ಭಾರತದಲ್ಲಿ ಒಂದಿನ ಮಾಡೋಣ. ಈ ರೀತಿ ಡಿಫ್ರೆನ್ಸ್ ಬರಲಿಕ್ಕೆ ಯಾಕೆ ಕಾರಣ ಅಂತಂದರೆ ಅವ್ರು ಯೂಸ್ ಮಾಡುವಂಥ ಸಿಸ್ಟಮ್. ಎಲ್ಲರೂ ಒಂದೇ ಸಿಸ್ಟಮ್ ಯೂಸ್ ಮಾಡಲ್ಲ. ಸೊ ಇದರ ಬಗ್ಗೆ ನಮಗೆ ಅವಶ್ಯಕತೆ ಇಲ್ಲ, ಯಾಕೆಂದರೆ ನಮಗೆಲ್ಲ ಡೇಟಾ ಸಿಗತ್ತೆ. ಇನ್ನು ನಮಗೆ ಬೇಕಾದ್ದೇನು ಸಂಹಿತಾ ಭಾಗ ನಮಗೆ ಯಾವಾಗ ಅನುಭವಕ್ಕೆ ಬರುತ್ತೆ ಅಂದರೆ ಉಗಾದಿ ಹಬ್ಬದ ದಿನ. ಯಾಕೆಂದರೆ ನಮಗೆ ಬೇಕಾದೇನು ನಾವು ತಿಳ್ಕೊಳ್ಳೋಕ್ಕೆ ಹೆಚ್ಚು ಉತ್ಸಾಹಿತರಾಗಿರೋದು ಯಾಕೆ ಅಂತಂದರೆ ಉಗಾದಿ ಹಬ್ಬದ ಫಲ ಏನು, ಪಂಚಾಂಗ ಶ್ರವಣ ಅಂತಂಬೋದು ಕೂಡ ಇಲ್ಲಿಂದನೇ ಶುರುವಾಗುತ್ತೆ. ಹೆಚ್ಚಿನ ವಿಚಾರ ಸಂಹಿತಾ ಭಾಗದಿಂದನೇ ಎಕ್ಸ್ಟ್ರಾಕ್ಟ್ ಮಾಡ್ತೇವೆ. ಅಡ್ಮಿನಿಸ್ಟ್ರೇಷನ್ ಹೇಗಿರುತ್ತೆ, ಮಳೆಗಳು ಹೇಗಿರುತ್ತೆ, ಬೆಳೆ ಹೇಗಿರುತ್ತೆ, ರಾಜಕಾರಣಗಳು, ಪಾಲಿಟಿಕ್ಸ್ ಹೇಗಿರುತ್ತೆ, ಪ್ರಕೃತಿ ವಿಕೋಪಗಳೇನಾದರೂ ಬರುತ್ತಾ, ಇದೆಲ್ಲ ಕೂಡ ಸಂಹಿತಾ ಭಾಗದಲ್ಲಿ ಬರೋದು. ಇದಕ್ಕೆ ಬೇಸ್ ಏನು ಅಂತಂದರೆ ಸ್ಟಾರ್ಟಿಂಗ್ ಪಾಯಿಂಟು. ಇದನ್ನು ಯಾವುದೋ ಒಂದು ಬೇಸ್ ಬೇಕಲ್ಲ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಅದಕ್ಕೆ ನಿಮಗೆ ಉಗಾದಿ ಹಬ್ಬ ಅಥವಾ ಏನಾದರೂ ಗ್ರಹಣಗಳೇನಾದರೂ ಬಂದರೆ, ಅಥವಾ ಪ್ರಕೃತಿಯಲ್ಲಿ ಒಂದು ಘೋರವಾದಂಥ ತೊಂದರೆಗಳೇನಾದರೂ ಆದರೆ, ಲೈಕ್ ತುಂಬ ದೊಡ್ಡ ಡಿಸಾಸ್ಟರ್ಸ್ ಆದರೆ, ಅದರ ಬೇಸ್ ಮೇಲೆ ಏನಾಗುತ್ತೆ ಅಂತಂಬೋದು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಜಾತಕದ ವಿಚಾರಕ್ಕೆ ಏನಂತಂದರೆ ಬೇಸ್ ಬಂದು ನಾವು ಹುಟ್ಟಿದ ಸಮಯ, ಈಗ ಪ್ರೆಸೆಂಟ್ ಏನಿದೆ ಆ ಸಮಯವನ್ನು ತಗೊಳ್ತೇವೆ. ಬಟ್ ಸಂಹಿತಾ ವಿಚಾರಕ್ಕೆ ಮಾತ್ರ ನಾವು ಒಂದು ಪಾಯಿಂಟ್, ಯುಗಾದಿ ಹಬ್ಬ ತಗೊಳ್ತೇವೆ, ನಮ್ಮ ದೇಶದ ಜಾತಕವನ್ನು ತಗೊಳ್ತೇವೆ, ಏನಾದರೂ ಗ್ರಹಣಗಳೇನಾದರೂ ಇದೆಯಾ ತಗೊಳ್ತೇವೆ, ಅದರ ಬೇಸ್ ಮೇಲೆ ಮಾಡ್ತೇವೆ. ಸೊ ಸಂಹಿತಾ ಭಾಗ ಯಾರೂ ಸಿಸ್ಟಮ್ಯಾಟಿಕಾಗಿ ಸ್ಟಡಿ ಮಾಡಲ್ಲ. ಯಾಕೆಂತಂದರೆ ಅದರ ಅಪ್ಲಿಕೇಶನ್ ಇವತ್ತಿನ ದಿನ ಏನಿಲ್ಲ. ನಾವು ಪಂಚಾಂಗ ಶ್ರವಣ ಸುಮ್ಮನೆ ಸಂಪ್ರದಾಯ ಅಂತ ಮಾಡ್ತೀವಿ ವಿನ, ಆ ಪಂಚಾಂಗದಲ್ಲಿ ಏನಾದರೂ ಪ್ರಕೃತಿಯಲ್ಲಿ ವಿಕೋಪ ಆಗ್ತದೆ ಅಂತಂದರೆ ಅದರ ಕಾಳಜಿಯಿಂದ ಮಾಡುವಂಥವ್ರು ಯಾರೂ ಇಲ್ಲ. ಸಮಸ್ಯೆಗಳು ಬರುತ್ತೆ ಅಂತ ಮುಂಚಿತವಾಗಿ ಹೇಳಿದ್ರೆ ಕೇಳೋರಿಲ್ಲ, ಸಮಸ್ಯೆ ಬಂದ ಮೇಲೆ ಹೇಳುವ ಅವಶ್ಯಕತೆ ಇಲ್ಲ. ಇದು ಇವತ್ತಿನ ಸ್ಥಿತಿ. ಸೊ ಹಾಗಾಗಿ ಈ ಗ್ರಹಣಗಳಾಗಲಿ, ಯುಗಾದಿ ಹಬ್ಬದ ಪಂಚಾಂಗ ಶ್ರವಣ ಆಗಲಿ ಎಲ್ಲ ಕೂಡ ಸಂಹಿತೆ ಮೇಲೆ ಆಧಾರ ಪಡ್ತದೆ. ಹಾಗಾಗಿ ಇದರ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಎಷ್ಟು ಬೇಕೋ ಅಷ್ಟೇ, ಎಲ್ಲವೂ ಬೇಕಾಗಿಲ್ಲ. ಸಂಹಿತಾ ಭಾಗದಿಂದ ಬದಲಾವಣೆ ಮಾಡಲಿಕ್ಕೆ ಏನೂ ಇಲ್ಲ. ಅರ್ಥ ಮಾಡಿಕೊಳ್ಳೋದು ವಿನ ಒಂದು ಎಜುಕೇಟ್ ಮಾಡಿಕೊಳ್ಬೇಕಷ್ಟೇ. ನಮ್ಮನ್ನು ನಾವೇ ಎಜುಕೇಟ್ ಮಾಡಿಕೊಳ್ಳಬೇಕು. ತಿಳ್ಕೊಂಡ್ರೆ ಏನಾಗುತ್ತೆ ಅಂದರೆ ನಮಗೆ ಅನವಶ್ಯಕವಾದಂಥ ನಿರೀಕ್ಷಣೆಯ ಅವಶ್ಯಕತೆ ಇಲ್ಲ. ಸೊ ಅದರ ಬಗ್ಗೆ ನೋಡೋಣ. ಸಾಮಾನ್ಯವಾಗಿ ಪಂಚಾಂಗ ಶ್ರವಣದಲ್ಲಿ ಪ್ರತಿ ವರ್ಷ ನಾವು ಮಾಡ್ತೇವೆ. ಪ್ರತಿ ವರ್ಷ ಮಾಡಿದ ಮೇಲೆ ಅದರ ಅನುಭವ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಮರೆತು ಬಿಡ್ತೇವೆ. ಸಾಮಾನ್ಯವಾಗಿ ಪಂಚಾಂಗ ಶ್ರವಣ ಉಗಾದಿ ಹಬ್ಬದ ದಿನ ನಾವು ಮಾಡೋದೇನು, ಟ್ರೆಡಿಷ್ನಲ್ಲಾಗಿ ನೋಡಬೇಕಾದ್ರೆ ಅಭ್ಯಂಗನ ಸ್ನಾನ, ದೇವಾಲಯ ದರ್ಶನ, ನಿಂಬಕದಳ ಭಕ್ಷಣ, ಬೇವು ಬೆಲ್ಲವನ್ನು ತಿನ್ನೋದು, ಪಂಚಾಂಗ ಶ್ರವಣ. ಈ 4 ಹೆಚ್ಚು ಇನ್ವಾಲ್ವ್ಮೆಂಟ್ ಇರುತ್ತೆ. ಪಂಚಾಂಗದ ಶ್ರವಣ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಟ್ರೆಡಿಷ್ನಲ್ ಫಾರ್ಮಲ್ಲಿ ಮಾಡೋರು ಆ ರೀತಿ ಮಾಡ್ತಾರೆ. ಆ ಪಂಚಾಂಗ ಶ್ರವಣದಲ್ಲಿ ನವನಾಯಕರ ಫಲ ಹೇಳ್ತಾರೆ. ಈ ವರ್ಷ ಆದಾಯ ವ್ಯಯ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಹೇಗಿರುತ್ತೆ ಅಂತ ಹೇಳ್ತಾರೆ. ಕಂದಾಯ ಫಲವನ್ನು ಹೇಳ್ತಾರೆ, ರಾಶಿ ಫಲಗಳನ್ನು ಹೇಳ್ತಾರೆ. ಇದರಲ್ಲಿ ನವನಾಯಕರ ಫಲ ಮಾತ್ರವೇ ಸಂಹಿತಕ್ಕೆ ಸಂಬಂಧಪಟ್ಟದ್ದು. ಉಳಿದ ಆದಾಯ, ಕಂದಾಯ ಫಲ,
ರಾಶಿಫಲ ಇದು ಮನುಷ್ಯನ ವ್ಯಕ್ತಿಗತವಾದ ವಿಚಾರ, ಸಂಹಿತೆಗೆ ಸಂಬಂಧ ಇಲ್ಲ. ಇದು ಬಂದು ಜಾತಕ ಭಾಗಕ್ಕೆ ಸಂಬಂಧಪಟ್ಟದ್ದು. ಸೊ ಆದರೂ ಕೂಡ ಈ ಜಾತಕ ಭಾಗ ಸಂಬಂಧಪಟ್ಟದ್ದು ಯುಗಾದಿ ಹಬ್ಬದನ್ನೇ ನೋಡ್ಕೊಳ್ಬೇಕಂತಿಲ್ಲ, ಯಾವಾಗ ಬೇಕಾದ್ರೂ ನೋಡ್ಕೊಳ್ಬೋದು. ನಮಗೆ ಟಿ ವಿ ಚಾನಲ್ ಆನ್ ಮಾಡಿದರೆ ದಿನಫಲ, ವೀಕ್ಲಿ ವಾರಫಲ, ಮಾಸಫಲ, ಸಂವತ್ಸರ ಫಲ, ಯಾವುದಾದ್ರೂ ಗ್ರಹ ಬದಲಾದರೆ ಅವತ್ತಿನ ದಿನ ಫಲ, ನಾವು ಇದನ್ನು ಯಾವಾಗ ಬೇಕಾದ್ರೂ ಅದನ್ನು ಹೇಳ್ಕೊಡ್ತೀವಿ. ಅದಕ್ಕೋಸ್ಕರ ಯುಗಾದಿ ಹಬ್ಬದ ಮೇಲೆ ಏನು ಆಧಾರ ಪಡೋದಿಲ್ಲ. ಆದರೆ ಪಂಚಾಂಗ ಶ್ರವಣದ ಜೊತೆ ಅದನ್ನು ಹೇಳ್ತಾರೆ. ಯಾಕೆಂದರೆ ಹಿಂದಿನ ಕಾಲದಲ್ಲಿ ಎಲ್ಲರೂ ಹೆಚ್ಚು ಬಡತನದಲ್ಲಿರೋರು, ಓದಿಕೊಳ್ಳದೇ ಇರೋರು ಜಾಸ್ತಿ ಜನ, ಅವರಿಗೆಲ್ಲ ಗೊತ್ತಿಲ್ಲ. ಅವರು ಯುಗಾದಿ ಹಬ್ಬದ ದಿನ ಮಾತ್ರ ತಿಳ್ಕೊಳ್ಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾರೆ. ಇವತ್ತು ನಾವೆಲ್ಲರೂ ಓದಿಕೊಂಡಿದ್ದೇವೆ, ನಮಗೆಲ್ಲ ಕೂಡ ಟಿ ವಿ ಮಾಧ್ಯಮಗಳಿದೆ. ನಾವು ಬೇಡ ಅಂದರೂ ಕೂಡ ಅದು ಹೇಳ್ತದೆ. ಹಿಂದಿನ ಕಾಲ ಹೇಳೋರಿಲ್ಲ, ಈಗ ನಾವು ಬೇಡ ಅಂದ್ರೂ ಹೇಳ್ತದೆ. ನೀವು ಕೆಲವಿನ ಆ್ಯಪ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ರೆ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರ್ತದೆ, ನಿಮಗೆ ಹೀಗಾಗತ್ತೆ ಹಾಗಾಗತ್ತೆ. ಬೇಡ ಅಂದ್ರೂ ಬರ್ತದೆ, ವಾಟ್ಸಾಪಲ್ಲಿ ಬರ್ತದೆ, ನಿಮಗೆ ಬೇಡ ಅಂದ್ರೂ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಬಟ್ ಹಿಂದಿನ ಕಾಲ ಇಲ್ಲ. ಹಾಗಾಗಿ ಖಂಡಿತವಾಗಿ ಅವ್ರು ಏನು ಮಾಡ್ತಿದ್ರು, ಜನರಲ್ಲಿ ಒಂದು ಉತ್ಸಾಹವನ್ನು, ವಿಶ್ವಾಸವನ್ನು ಬೆಳೆಸೋದಕ್ಕಾಗಿ ಇದನ್ನು ಇನ್ಕ್ಲೂಡ್ ಮಾಡ್ತಿದ್ರು. ಆದಾಯ, ವ್ಯಯ, ಕಂದಾಯ ಫಲ, ರಾಶಿಫಲ ಹೇಗಿರುತ್ತೆ ಅಂತ. ಬಟ್ ಈಗಿನ ಕಾಲ ಅವಶ್ಯಕತೆ ಇಲ್ಲ. ಬಟ್ ಒಂದು ಟ್ರೆಡಿಷ್ನಲ್ ಮ್ಯಾನರ್ಲಿ ಬಂದುಬಿಟ್ಟಿದೆ. ನವನಾಯಕರ ಪಂಚಾಂಗ ಶ್ರವಣ ಅಂತಂದರೆ ಇದು ಖಂಡಿತ ಇರಲೇಬೇಕು. ಸೊ ಓಕೆ, ಸೊ ಇದನ್ನು ಹೇಗೆ ಮಾಡಬೇಕು ಅಂತಂಬೋದು, ಕ್ಯಾಲ್ಕುಲೇಷನ್ ವೈಸು, ಅಪ್ಲಿಕೇಶನ್ ವೈಸ್ ಹೇಗೆ ಮಾಡಬೇಕು ಅಂತಂಬೋದು ನೋಡುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಈಗ ಫಸ್ಟು ನವನಾಯಕರನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ನವನಾಯಕರು ಏನು ಮಾಡ್ತಾರೆ, ಅವರ ಫಲ ಹೇಗಿರುತ್ತೆ, ಅವರ ಫಲ ಹೇಗೆ ಅನುಭವಕ್ಕೆ ಬರುತ್ತೆ, ಈ ವಿಚಾರವನ್ನೆಲ್ಲ ನೋಡೋಣ. ಇದರ ಜೊತೆ ನಾವು ಇನ್ನೂ ಒಂದು ಬೆಳೆಸಿಕೊಳ್ಬೇಕು ಅಭ್ಯಾಸವನ್ನು. ಈಗ ಯಾರೂ ಮಾಡ್ತಾ ಇಲ್ಲ, ವಿಚಾರ ಮಾಡ್ಕೋಬೇಕು. ಯಾಕೆಂದರೆ ಹಿಂದಿನ ವರ್ಷ ನಾವು ಒಂದು ಪಂಚಾಂಗ ಶ್ರವಣ ಮಾಡಿದ್ವಲ್ಲ, ಅದನ್ನು ಇಟ್ಕೊಳ್ಬೇಕು. ಸೊ ಹಿಂದಿನ ವರ್ಷ ಇವನು ರಾಜ ಇದ್ದಾನೆ, ಈ ಗ್ರಹ ಮಂತ್ರಿ ಆಗಿದೆ, ಸೊ ಇವರೆಲ್ಲ ಈ ರೀತಿ ಫಲವನ್ನು ಸೂಚನೆ ಮಾಡಿದ್ದಾರೆ. ಅದು ಈ ಒಂದು ವರ್ಷದಲ್ಲಿ ನಮಗೆ ಅನುಭವಕ್ಕೇನಾದರೂ ಬಂದಿದೆಯಾ ಅಂತಂಬೋದು ಚೆಕ್ ಮಾಡಿಕೊಳ್ಬೇಕು. ಇಲ್ಲದ್ರೆ ಏನಾಗುತ್ತೆ ಅಂದರೆ ನಮಗೆ ಕ್ಯಾಲ್ಕುಲೇಷನಲ್ಲಿ ಸುಮ್ಮನೆ ಥಿಯರಿಟಿಕಲ್ ಇರುತ್ತೆ, ಪ್ರಾಕ್ಟಿಕಲ್ ಇರಲ್ಲ. ಅದರಿಂದ ನಮಗೆ ದೊಡ್ಡ ಉಪಯೋಗ ಇರಲ್ಲ. ಬರೀ ಉಗಾದಿ ಹಬ್ಬದ ದಿನ ಒಂದು ಪಂಚಾಂಗವನ್ನು ಕೊಂಡುಕೊಂಡು ಅದನ್ನೇನೋ ಒಂದು ಪೂಜೆ ಮಾಡಿ ಅದನ್ನು ಓದಿ ಅಷ್ಟೇ ಸಾಕು. ಕಿವಿಯಲ್ಲಿ ಬಿತ್ತ, ಅವತ್ತಿನ ದಿನ ಮುಗಿದೋಯ್ತು. ಮತ್ತು ಸೆಲ್ಫೋನು, IPL ಮ್ಯಾಚು ಇಂಥದ್ದು ನೋಡಿಕೊಳ್ಳೋಣ, ಅದರಿಂದ ದೊಡ್ಡ ಉಪಯೋಗ ಏನೂ ಇಲ್ಲ. ಆದರೆ ಒಳ್ಳೆ ಪ್ರಾಕ್ಟೀಸ್ ಅಂದರೆ ಒಬ್ಬ ಮನುಷ್ಯ ಬುದ್ಧಿವಂತಿಕೆಯಿಂದ ಆಲೋಚನೆ ಮಾಡಬೇಕಾದ್ರೆ ಖಂಡಿತವಾಗಿ ಹಿಂದಿನ ವರ್ಷ ಕೂಡ ಹೇಳಿದ್ರಲ್ವ ಪಂಚಾಂಗ ಶ್ರವಣ, ಅದನ್ನು ನೆನಪಿಗೆ ತಂದುಕೊಳ್ಬೇಕು. ನಿಮಗೆಲ್ಲ ವೀಡಿಯೋಗಳಿರ್ತದೆ ಹಿಂದಿನ ವರ್ಷದ, ನೀವು ಯೂಟ್ಯೂಬಲ್ಲಿ ಹೊಡೆದ್ರೆ ಅದು ಬರ್ತದೆ. ಅದೊಂದು ಸಲ ನೋಡ್ಕೊಳ್ಳಿ. ಅದು ಹೇಳಿದ್ದಲ್ಲ, ಎಂಡ್ ಆಫ್ ದ ಇಯರ್ ನಡೀತಾ ಇದಲ್ಲ, ಆ ವರ್ಷ ರಾಜ ಈ ಥರ ಫಲ ಕೊಡ್ತಾನೆ ಅಂತ ಹೇಳಿದ್ದಾನೆ, ಅದಾಯಿತಾ, ಮಳೆಗಳು ಈ ರೀತಿ ಬರುತ್ತೆ ಅಂತ ಹೇಳಿದ್ದಾರೆ, ಮಳೆಗಳೇನಾದರೂ ಬಂತಾ, ಅದು ಚೆಕ್ ಮಾಡಿಕೊಂಡ್ರೆ ಮುಂದಿನ ವರ್ಷ ಹೇಳೋದು ಕರೆಕ್ಟೋ ಅಲ್ಲವೋ ಅಂತ ಗೊತ್ತಾಗ್ತದೆ. ಇಲ್ಲದ್ರೆ ಅನುಭವಕ್ಕೆ ಬರೋದಿಲ್ಲ. ಇದೇನಂತಂದು ಥರ ಪ್ರತಿ ವರ್ಷ ಒಂದೊಂದು ಡ್ರಾಮಾ ಇದ್ದಂಗೆ ಆಗ್ತದೆ, ನಾಟಕ. ಸೊ ಆ ರೀತಿ ಆಗಬಾರ್ದು. ನಮ್ಮ ಹಿಂದೂ ವಿಜ್ಞಾನ ಏನಿದೆ ಅದು ಅನುಭವಕ್ಕೆ ಕೊಡುವಂಥದ್ದು. ಕೇವಲ ಬರೀ ಏನೋ ಒಂದು ನಾಮ ಮಾತ್ರವಾಗಿ, ಕೇವಲ ಪೂಜೆ, ನಂಬಿಕೆ ಈ ರೀತಿ ಆಗಬಾರ್ದು. ತಿಳುವಳಿಕೆಯಿಂದ ನಂಬಬೇಕು. ತಿಳುವಳಿಕೆ ಇಲ್ಲದೆ ನಂಬೋದ್ರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಆಯಿತು, ನಾವು ನೋಡೋಣ, ಕ್ಯಾಲ್ಕುಲೇಷನ್ ವೈಸ್ ನೋಡೋಣ. ನವನಾಯಕರನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಪಂಚಾಂಗದಲ್ಲಿ ಅಂತಂಬೋದು ಬ್ರೀಫಾಗಿ ಹೇಳ್ತೀನಿ. ಸಾಮಾನ್ಯವಾಗಿ ನಮಗೆ ಉಗಾದಿ ಹಬ್ಬ ಯಾವಾಗ ಬರುತ್ತೆ ಅಂದರೆ ಚೈತ್ರ ಶುದ್ಧ ಪ್ರತಿಪತ್ ಯಾವಾಗ ಶುರು ಆಗುತ್ತೆ, ಅವತ್ತಿನ ವಾರ ಏನಾಗುತ್ತೆ, ಆ ವಾರಾಧಿಪತಿ ಯಾರಾಗ್ತಾರೋ ಅವನೇ ರಾಜ ಆಗ್ತಾನೆ. ಎಲ್ಲ ವಾರವೇ ಇಂಪಾರ್ಟೆಂಟ್, ವಾರಾಧಿಪತಿವೇ ಇಂಪಾರ್ಟೆಂಟ್. ಸೊ ವಾರ ಹೇಗೆ ನೋಡ್ತೇವೆ ಅಂತಂದರೆ ಸೂರ್ಯೋದಯಕ್ಕೆ ಯಾವ ವಾರ ಇರುತ್ತೋ ಅದನ್ನೇ ಅಧಿಪತಿಯಾಗಿ ತಗೊಳ್ತೇವೆ. ನಮಗಿಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ. ನಮಗೆ ವೆಸ್ಟರ್ನ್ ಗ್ರಿಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ನಿಮಗೆ ರಾತ್ರಿ 12 ಗಂಟೆ ಆದ ಮೇಲೆ ವೀಕ್ ಡೇ ಚೇಂಜ್ ಆಗುತ್ತೆ. ನಮ್ಮ ಸಿದ್ಧಾಂತ ಪ್ರಕಾರ, ನಮ್ಮ ಸನಾತನ ಧರ್ಮ ವಾಂಗ್ಮಯದ ಪ್ರಕಾರ ಸೂರ್ಯೋದಯದ ನಂತರವೇ ವಾರ ಬದಲಾಗೋದು, ಅದಕ್ಕಿಂತಲೂ ಮುಂಚೆ ಬದಲಾಗಲ್ಲ. ಸೂರ್ಯೋದಯ ಇವತ್ತು 6 ಗಂಟೆ 15 ನಿಮಿಷ ಅಂತ ಇಟ್ಟುಕೊಳ್ಳೋಣ. ಇವತ್ತು ಶನಿವಾರ, 6 ಗಂಟೆಗೆ ಏನು ವಾರ ಅಂದರೆ ಶುಕ್ರವಾರನೇ.
ಸನ್ರೈಸ್ ಆದಮೇಲೆ ವೀಕ್ ಡೇ ಚೇಂಜ್ ಆಗ್ತದೆ. ಹಾಗೆ ಸನ್ರೈಸ್ ಟೈಮಲ್ಲಿ ತಿಥಿ ಯಾವಾಗಾದರೂ ಪ್ರಾರಂಭ ಆಗ್ಬೋದು, ಮುಂಚಿನ ದಿನ ಮಧ್ಯಾಹ್ನ ಮೇಲೆ ಕೂಡ ಚೈತ್ರ ಶುದ್ಧ ಪ್ರತಿಪತ್ತು ಬಂದುಬಿಡ್ಬೋದು. ಆದರೆ ಸನ್ರೈಸ್ ಯಾವುದಿದೆ ಅವತ್ತಿನ ದಿನಕ್ಕೆ ವಾರ ಅಧಿಪತಿ ಯಾರಾಗ್ತಾನೆ ಅವನೇ ರಾಜ ಆಗ್ತಾನೆ. ಸರಿ, ನಮಗೆ ಈ ಯುಗಾದಿ ಹಬ್ಬ ಯಾವ ವಾರ ಬರುತ್ತೆ? ಸೂರ್ಯೋದಯಕ್ಕೆ ನೋಡಿದ್ರೆ 9 ಏಪ್ರಿಲ್ 2024 6:15 ಬ್ಯಾಂಗ್ಳೂರ್ ಟೈಮ್. ಅವತ್ತಿನ ದಿನ ರಾಜ ಯಾರಿದ್ದಾರೆ, ಏನು ವಾರ ಇದೆ ಅಂತ ನೋಡ್ಕೊಳ್ಳಿ. ಅವತ್ತು ಮಂಗಳವಾರ ಇದೆ. ಸೊ ಮಂಗಳವಾರ ಆದ ಕಾರಣ ಕುಜ ಆ ಸಂವತ್ಸರ ಅಧಿಪತಿ, ಆ ವರ್ಷಕ್ಕೆ ಅವನೇ ರಾಜ. ಇದು ಬೇರೆ ಬೇರೆ ದೇಶಗಳಿಗೆ ಬದಲಾಗ್ತದೆ. ಯಾಕೆಂದರೆ ನಮ್ಮ ಟೈಮ್ ಝೋನ್ ಬೇರೆ, ಅಮೆರಿಕಾ ಟೈಮ್ ಝೋನ್ ಬೇರೆ, ರಷ್ಯಾ ಟೈಮ್ ಝೋನ್ ಬೇರೆ. ಸೊ ಅವರ ಟೈಮ್ ಝೋನ್ ಪ್ರಕಾರ ಚೈತ್ರ ಶುದ್ಧ ಪ್ರತಿಪತ್ ಪ್ರಾರಂಭ ಆಗುವ ಸಮಯ, ಪ್ರಾರಂಭ ನಂತರ ಸೂರ್ಯೋದಯ ಇರಬೇಕು. ಸೂರ್ಯೋದಯ ಯಾವಾಗಿರುತ್ತೋ, ಸೂರ್ಯೋದಯಕ್ಕೆ ಚೈತ್ರ ಶುದ್ಧ ಪ್ರತಿಪತ್ ಇದ್ದರೆ ಅವತ್ತಿನ ದಿನ ಏನು ವಾರ ಬರುತ್ತೆ ಅದನ್ನು ಅವರು ರಾಜಾಧಿಪತಿ ಆಗ್ತಾನೆ. ಚೇಂಜ್ ಆಗ್ತದೆ. ಅಮೆರಿಕಾಗೂ ಬೇರೆ ಆಗ್ತದೆ, ನಮಗೂ ಬೇರೆ ಆಗ್ಬೋದು, ಒಮ್ಮೆ ಒಂದೇ ಆಗ್ಬೋದು. ಈ ವರ್ಷ ಒಂದೇ ಆಗಿದೆ, ಬಟ್ ಹಾಗೆ ಆಗಬೇಕು ಅಂತೇನಿಲ್ಲ. ಸೊ ಇದು ವಾರಾಧಿಪತಿ. ಯಾರು ಉಗಾದಿ ಹಬ್ಬ ಯಾವ ವಾರ ಬರುತ್ತೆ ಆ ವಾರಾಧಿಪತಿ ರಾಜ ಆಗ್ತಾನೆ. ನೆಕ್ಸ್ಟ್ ಸಂಕ್ರಮಣಗಳು ಅಂತಿದೆ. ನಾವು ಕ್ಯಾಲ್ಕುಲೇಷನ್ ಎಲ್ಲ ಮಾಡೋದು ಸಂಕ್ರಮಣದಿಂದ. ಸಂಕ್ರಮಣ ಅಂತಂದರೆ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಬದಲಾಗೋದು, ಟ್ರಾನ್ಸಿಟ್ ಆಗೋ ಸಮಯವನ್ನು ನಾವು ಸಂಕ್ರಮಣ ಅಂತ ಕರಿತೀವಿ. ಈ ಸಂಕ್ರಮಣ ತಗೊಳ್ಬೇಕು. ಸೊ ಸಂಕ್ರಮಣಕ್ಕೆ ಏನು ಮಾಡಬೇಕಂದ್ರೆ ನಿಮಗೆ ಒಂದು ಡಾಕ್ಯುಮೆಂಟ್ ನಾನು ಆಲ್ರೆಡಿ ನಿನ್ನೆ ಗ್ರೂಪಲ್ಲಿ ಹಾಕಿದ್ದೇನೆ. ಸಾಧ್ಯವಾದರೆ ಇವತ್ತಿನ ಈ ಪಾಠದ ರಿಕಾರ್ಡೆಡ್ ಸೆಷನ್ಲಿ ಕೂಡ ನಾನು ಅದೊಂದು ಲಿಂಕನ್ನು ನಾನು ಹಾಕ್ತೇನೆ. ಸೊ ನಿಮಗೊಂದು ಈ ಥರ ಒಂದು ಪಂಚಾಂಗದ ಪ್ಲ್ಯಾನೆಟ್ಸು ಟ್ರಾನ್ಸಿಟಿಂಗ್ ಟೈಮು ಕಳಿಸಿದ್ದೇನೆ. 2024ರಿಂದ 2066ವರೆಗೂ ಒಂದು ಎಕ್ಸೆಲ್ ಫೈಲ್ ಇದೆ. ಇದರಲ್ಲಿ ನೀವು ಸಂಕ್ರಮಣ ಯಾವಾಗ ಆಗುತ್ತೆ ನಿಮಗೆ ಈಸಿ ಗೊತ್ತಾಗ್ತದೆ. ಸೊ ನೀವೇನು ಮಾಡಬೇಕು, ಇಲ್ಲಿ ಗ್ರಹ ಅಂತಿದಲ್ವ, ಇಲ್ಲಿ ಸೂರ್ಯನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲನೂ ತೆಗೆದುಬಿಡಿ, ಫಿಲ್ಟರ್ ಹಾಕಿ ಸೂರ್ಯನ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೂರ್ಯ ಮಾತ್ರ ಬರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ಚೇಂಜ್ ಅಂತಿದಲ್ವ, ಏನು ಚೇಂಜ್ ಆಗುತ್ತೆ, ಆ ಗ್ರಹ ನಕ್ಷತ್ರ ಚೇಂಜ್ ಆದ್ರೂ, ಒಂದು ಪಾದ ಚೇಂಜ್ ಆದ್ರೂ, ರಾಶಿ ಚೇಂಜ್ ಆದ್ರೂ ಇಲ್ಲಿ ಡೀಟೇಲ್ಸ್ ಇರುತ್ತೆ. ಪ್ರತಿಯೊಂದು ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಇಲ್ಲಿ ನೋಡಿ, ಸೂರ್ಯ ಪಾದ ಚೇಂಜ್ ಆಗಿದೆ. ಒಂದು ನಕ್ಷತ್ರಕ್ಕೆ 4 ಪಾದ. ಆ ಪಾದ ಚೇಂಜ್ ಆಗೋ ಡೇಟ್ ಹಾಕ್ತೆ, ಡೇಟ್, ಆಮೇಲೆ ಆ ಸೂರ್ಯನ ಲಾಂಗಿಟ್ಯೂಡ್, ಸೂರ್ಯ ಎಷ್ಟು ಸ್ಪೀಡಾಗಿ ಹೋಗ್ತಾ ಇದ್ದಾನೆ, ಡೈರೆಕ್ಷನ್, ಫಾರ್ವರ್ಡ್ ಡೈರೆಕ್ಷನ ರೆಟ್ರೋಗ್ರೇಡ್ ಡೈರೆಕ್ಷನ್, ಸೂರ್ಯ ಯಾವಾಗೂ ಫಾರ್ವರ್ಡೇ ಇರ್ತಾನೆ, ಚೇಂಜ್ ಏನಿದೆ, ಸೂರ್ಯ ಯಾವ ರಾಶಿಯಲ್ಲಿದ್ದಾನೆ, ಯಾವ ನಕ್ಷತ್ರ, 20 ಅಂದರೆ ನಂಬರ್ ನಕ್ಷತ್ರ, ಯಾವ ನಕ್ಷತ್ರದಲ್ಲಿದ್ದಾನೆ, 20 ನಂಬರ್ ಅಂದರೆ ಏನಾಗ್ತದೆ, ಪೂರ್ವಾಷಾಢ ನಕ್ಷತ್ರ ಆಗ್ತದೆ. ಅದೇ ಯಾವ ಪಾದ, ಪೂರ್ವಾಷಾಢ ನಕ್ಷತ್ರದಲ್ಲಿ ಯಾವ ಪಾದದಲ್ಲಿ ಪ್ರಯಾಣ ಮಾಡ್ತಾ ಇದ್ದಾನೆ, ನವಾಂಶ ಏನಾಗುತ್ತೆ, ಟೋಟಲ್ ಲಾಂಗಿಟ್ಯೂಡ್ 257 ಡಿಗ್ರೀಸ್ 9 ಮಿನಿಟ್ಸ್ 5 ಸೆಕೆಂಡ್ಸ್ 5.3146 ಸೆಕೆಂಡ್ಸ್. ಸೊ ನನಗೇನು ಬೇಕು, ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಬದಲಾಗೋ ಸಮಯ ಮಾತ್ರ ಬೇಕು. ಅದಕ್ಕೇನು ಮಾಡ್ತೇನೆ, ಚೇಂಜ್ ಅಂತಿದ್ದಲ್ಲ, ಇಲ್ಲೊಂದು ಫಿಲ್ಟರ್ ಮಾರ್ಕ್ ಇರ್ತದೆ, ಪ್ಲಸ್ ಮಾಡಿ ಇಲ್ಲಿ ಮಾಡಿ. ನೀವು ಇಲ್ಲೇನು ಮಾಡ್ತೀರಿ, ರಾಶಿನ ಮಾತ್ರ ಇಟ್ಕೊಳ್ಳಿ. ರಾಶಿ ನಕ್ಷತ್ರ ಪಾದ ಚೇಂಜ್ ಆದಾಗ ಅಥವಾ ರಾಶಿ ಪಾದ ಚೇಂಜ್ ಆದಾಗ ಮಾತ್ರ ಬೇಕು. ರಾಶಿ ಅಂತಿರೋದನ್ನು ಸೆಲೆಕ್ಟ್ ಮಾಡ್ಕೊಂಡು ಓಕೆ ಹೊತ್ತಿ, ನಿಮಗಿಲ್ಲಿ ಡೀಟೇಲ್ಸ್ ಸಿಗುತ್ತೆ. ಸೊ ಪ್ರತಿಯೊಂದು ಸಂಕ್ರಮಣ ಯಾವಾಗ ಆಗುತ್ತೆ ಇಲ್ಲಿ ನೋಡಿ, ಇಲ್ಲಿ ನಂಬರ್ ಇದಲ್ವ, 10 ಅಂತಂಬೋದೇನು ರಾಶಿ, 10 ಅಂತಂಬೋದು ಮಕರ ರಾಶಿ, ಕುಂಭರಾಶಿ, ಮೀನರಾಶಿ, ಮೇಷ, ಒಂದಂದರೆ ಮೇಷ, ವೃಷಭ, ಮಿಥುನ. ಇದೇನು ಮೇಷ 1 ಅಂತಂದರೆ ಮೇಷ ಸಂಕ್ರಮಣ ಅಂತ ಅರ್ಥ, ವೃಷಭ ಸಂಕ್ರಮಣ, ಮಿಥುನ ಸಂಕ್ರಮಣ. ಮೇಲೆ 10 ನೋಡಿ, ಮಕರ ಸಂಕ್ರಮಣ 15 ಜಾನ್, ಅದೇ ಎಲ್ಲ ನಮಗೆ ಸಂಕ್ರಾಂತಿ ಹಬ್ಬ ಬರುವಂಥದ್ದು ಅವಾಗೆ. ಈ ರೀತಿ ಇದೆಲ್ಲ ಕೂಡ ಸಂಕ್ರಮಣಕ್ಕೆ ಸಂಬಂಧಪಟ್ಟದ್ದು. ಸೊ ಯಾವಾಗ ಆಗುತ್ತೆ ಅಂತ ನಿಮಗೆ ಇಲ್ಲಿ ಡೇಟ್ಸ್ ಇದೆ. ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಬದಲಾಗೋ ಡೇಟ್ಸ್ ಎಲ್ಲ ಇದೆ. ಈ ಡೇಟ್ಸ್ ನೀವು ತೊಗೊಳ್ಬೇಕು, ಈ ಡೇಟ್ಸ್ ನೋಟ್ ಮಾಡ್ಕೋಬೇಕು. ಇದೇ ನವನಾಯಕರಿಗೆ ಬೇಕಾದ್ದು. ಇದರಲ್ಲಿ ಸೂರ್ಯ ಮಾತ್ರವೇ ಅಲ್ಲ, ನಮಗೆ ಗ್ರಹಗಳ ಬದಲಾಗ್ತದೆ. ಸಪೋಸ್ ಗುರುಗ್ರಹ 7 ಶನಿ ಬದಲಾಗ್ತಾನಲ್ವ, ಆ ಶನಿಗೆ ಸಂಬಂಧಪಟ್ಟದ್ದು ಬೇಕಾದರೆ ಶನಿ ಮಾತ್ರ ತಗೊಳ್ಳಿ. ಶನಿ ಯಾವ ರಾಶಿಯಿಂದ ಯಾವ ರಾಶಿ ಯಾವಾಗಿರ್ತಾನೆ, ಯಾವ ರಾಶಿಗೆ ಬದಲಾಗ್ತಾನೆ ಅಂತ ಡೀಟೇಲ್ಸ್ ಎಲ್ಲ ಕೂಡ ಇರುತ್ತೆ. 2025
ಯಾವ ರಾಶಿ ಬರ್ತಾನೆ? ಮೀನರಾಶಿ ಬರ್ತಾನೆ. 27 ಮೇಷರಾಶಿ ಬರ್ತಾನೆ. ಮತ್ತೆ 27 ರೆಟ್ರೋಗ್ರೇಡ್ ಆಗಿ ಮತ್ತೆ ಮೀನರಾಶಿ ಬರ್ತಾನೆ. ಈ ರೀತಿ ಚಂದ್ರನ ಬಿಟ್ಟು ಎಲ್ಲ ಗ್ರಹದ ಡೀಟೇಲ್ಸ್ ಎಲ್ಲ ಇರುತ್ತೆ. ಚಂದ್ರ 2 ದಿನಕ್ಕಾದ ಕಾರಣ ಆ ಎಕ್ಸೆಲ್ ಶೀಟ್ ತುಂಬ ದೊಡ್ಡದಾಗಿಬಿಡ್ತದೆ. ಚಂದ್ರ ಮಾತ್ರ ಇರೋದಿಲ್ಲ, ಅದನ್ನು ನೀವು ಪಂಚಾಂಗದಲ್ಲಿ ನೋಡಿ ಹಾಕ್ಕೊಳ್ಬೇಕು. ಉಳಿದ ಎಲ್ಲ ಗ್ರಹಗಳು 8 ಗ್ರಹಗಳ ಡೀಟೇಲ್ಸ್ ಇಲ್ಲಿದೆ. ಸೊ ಇವತ್ತಿನ ದಿನದಿಂದ ನೀವು ತೊಗೊಳ್ಬೋದು. ಸೊ ಎಲ್ಲ ಫಿಲ್ಟರ್ಸ್ ತೆಗೆದುಬಿಡ್ತೇನೆ. ಇವತ್ತು ನೀವು ನೋಡಿದ್ರೆ ಇವತ್ತಿನ ಡೇಟ್ ಏಪ್ರಿಲ್ 6ನೇ ತಾರೀಕು. 6ನೇ ತಾರೀಕು ಶುಕ್ರ ಬದಲಾಗ್ತಾ ಇದೆ ನೋಡಿ. ಶುಕ್ರ ಪಾದ ಬದಲಾಗ್ತಾ ಇದೆ ಎಲ್ಲಿ? ಮೀನರಾಶಿಯಲ್ಲಿ. ಮತ್ತು ಕುಜ ಕೂಡ ಪಾದ ಬದಲಾಗ್ತಾ ಇದೆ. ಶನಿ ಕೂಡ ನಕ್ಷತ್ರ ಪಾದ ಎರಡೂ ಬದಲಾಗ್ತಾ ಇದೆ. ಸೂರ್ಯ ಪಾದ ಬದಲಾಗ್ತಾ ಇದೆ. ಯಾವಾಗ? 7ನೇ ತಾರೀಕು, ನಾಳೆ ಬದಲಾಗ್ತದೆ. ಈ ರೀತಿ ನಿಮಗೆ 2060ವರೆಗೂ ಇದೆ. ಸೊ ಇದು ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಯಾಕೆಂದರೆ ನಿಮಗೆ ಎಷ್ಟು ಸಾಫ್ಟ್ವೇರ್ಸ್ ಇದ್ದರೂ ಕೂಡ ನೀವು ಯಾವಾಗ ಬದಲಾಗುತ್ತೆ ಅಂತಂಬುದನ್ನು ನೀವು ಪ್ರತಿಯೊಂದು ದಿನ ನ್ಯಾವಿಗೇಟ್ ಮಾಡ್ತಾ ಇರಬೇಕು. ಬಟ್ ಇಲ್ಲಿ ಎಲ್ಲ ಒಂದೇ ಕಡೆ ಇರುತ್ತೆ. ನಿಮಗೆ ಯಾವ ಗ್ರಹ ಬೇಕಾದ್ರೆ ಅದನ್ನು ಫಿಲ್ಟರ್ ಮಾಡಿಕೊಂಡು ಅದು ಯಾವಾಗ ಬದಲಾಗುತ್ತೆ ಅಂತ ನಿಮಗೆ ಎಕ್ಸೆಲ್ ಶೀಟಲ್ಲಿ ಇರುತ್ತೆ. ಇದಕ್ಕೇನು ಪ್ರೋಗ್ರಾಮ್ ಬೇಕಾಗಿಲ್ಲ. ಇದು ಎಲ್ಲ ದೇಶದ ಯಾವ ದೇಶಕ್ಕೂ ದಿಸ್ ಕಾಮನ್. ಲಗ್ನ ರಾಶಿ ಬದಲಾಗತ್ತೆ ಹೊತ್ತು ಉಳಿದ ಗ್ರಹಗಳ ಚಲನ ಏನು ಎಲ್ಲ ದೇಶಗಳಿಗೂ ಕಾಮನ್ ಆಗಿರುತ್ತೆ. ಟೈಮಿಂಗ್ಸ್ ಬೇಕಾದ್ರೆ ಚೇಂಜ್ ಆಗ್ಬೋದು. ಇಲ್ಲಿ ನಮಗೆ ಟೈಮಿಂಗ್ ಇಂಪಾರ್ಟೆಂಟ್ ಅಲ್ಲ, ಡೇಟ್ ಇಂಪಾರ್ಟೆಂಟ್. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟ ಒಂದು ಗೂಗಲ್ ಶೀಟ್ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ, ಅಥವಾ ನಿಮಗೆ ಆಲ್ರೆಡಿ ಈಗಾಗಲೇ ವಾಟ್ಸಪ್ ಗ್ರೂಪಲ್ಲಿ ಕಳಿಸಿದ್ದೇನೆ. ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಬೇಕಾದರೆ ನೀವು ಇದನ್ನು ಪರ್ಸ್ನಲಾಗಿ ಬಳಸ್ಕೊಳ್ಬೋದು. ಓಕೆ, ನೆಕ್ಸ್ಟ್ ಇಲ್ಲಿ ನಾನು ನವನಾಯಕರು ನಾವು ಅಲ್ಲಿ ಡೇಟ್ಸ್ ನೋಡ್ಕೊಂಡಿವಲ್ಲ, ಅದೇ ರೀತಿಯಲ್ಲಿ ಹಾಕೋಬೇಕು. ಸೊ ಆ ವರ್ಷ ಯುಗಾದಿ ಹಬ್ಬದ ಪ್ರಾರಂಭದ ನಂತರ ಯುಗಾದಿ ಹಬ್ಬದ ಮಂತ್ರಿ ಯಾರಾಗ್ತಾರೆ, ಆ ಪೋರ್ಟ್ಫೋಲಿಯೋ ಯಾರಿಗೆ ಬರುತ್ತೆ ಅಂತಂದರೆ, ಮೇಷ ಸಂಕ್ರಮಣ ಯಾವಾಗ ಆಗುತ್ತೆ ಅಂದರೆ ಸೂರ್ಯ ಮೇಷರಾಶಿಗೆ ಪ್ರವೇಶ ಮಾಡುವಂಥ ದಿನ, ಅವತ್ತಿನ ದಿನ ಯಾವ ವಾರ ಇದೆ, ಆ ವಾರಾಧಿಪತಿ ಏನಾಗ್ತಾನೆ ನಿಮಗೆ ಮಂತ್ರಿ ಆಗ್ತಾನೆ, ಮಿನಿಸ್ಟರ್ ಆಗ್ತಾನೆ. ಸೊ 13 ಏಪ್ರಿಲ್ 2024 9:04 ನಿಮಗೆ ಮಂತ್ರಿ ಅಂದರೆ ನಿಮಗೆ ಸೂರ್ಯ ಮೇಷರಾಶಿಗೆ ಪ್ರವೇಶ ಮಾಡ್ತಾನೆ. ಅವತ್ತಿನ ದಿನ ಸೂರ್ಯೋದಯಕ್ಕೆ ಯಾವ ರಾಶಿ ಇದೆ? ಶನಿವಾರ ಇದೆ. ಆದ ಕಾರಣ ಮಂತ್ರಿ ಶನಿ. ಅದೇ ರೀತಿ ಸೇನಾಧಿಪತಿ ಯಾವಾಗ? ಸಿಂಹರಾಶಿಗೆ ಸೂರ್ಯ ಯಾವಾಗ ಪ್ರವೇಶ ಮಾಡ್ತಾನೆ, ಅವತ್ತಿನ ದಿನ ಯಾವ ವಾರ ಇದೆ ಅದು ನಿಮಗೆ ಸೇನಾಧಿಪತಿ ಆಗ್ತಾನೆ. ಆ ಪೋರ್ಟ್ಫೋಲಿಯೋ ಬಂದು ಸೇನಾಧಿಪತಿ. ಸೊ ನೋಡಿ ಈ ಒಂದು ನಿಮಿಷ. ಓಕೆ, ಸೊ ಸಿಂಹರಾಶಿಯಲ್ಲಿ ಪ್ರಾರಂಭ ಆಗುವಂಥದ್ದು ಅದು ಯಾವ ವಾರ ಆಗ್ತದೆ ಅದು ನಿಮಗೆ ವಾರಾಧಿಪತಿ ಆಗ್ತದೆ. ಇದು ಏನಂತಂದರೆ ಕೆಲವಿನ ಪಂಚಾಂಗಗಳಲ್ಲಿ ನೀವು ನೋಡಿದರೆ ಒಂದೊಂದು ಪಂಚಾಂಗದಲ್ಲಿ ಒಂದೊಂದು ರೀತಿ ನಿಮಗೆ ಈ ಒಂದು ಬರುತ್ತೆ. ಯಾಕೆ ಈ ರೀತಿ ಒಂದೊಂದು ಪಂಚಾಂಗದಲ್ಲಿ ಒಂದೊಂದು ರೀತಿ ಯಾಕೆ ಹಂಗಾಗಬೇಕು ಅಂತಂಬೋದು ಬಂದಾಗ, ಒಂದೊಂದು ಪಂಚಾಂಗದಲ್ಲಿ ಕೂಡ ಅವರ ಯೂಸ್ ಮಾಡೋ ಸಿಸ್ಟಮ್ ಏನಿದೆ, ಕೆಲವೊಂದು ಜನ ದೃಕ್ ಸಿಸ್ಟಮ್ ಯೂಸ್ ಮಾಡ್ತಾರೆ. ಕಂಪ್ಯೂಟರಲ್ಲಿ ಯೂಸ್ ಮಾಡೋದಲ್ಲ ದೃಕ್ ಸಿಸ್ಟಮ್, ಡೈರೆಕ್ಟ್ ಪ್ಲ್ಯಾನೆಟ್ ಎಲ್ಲಿದೆ ಅಂತಂಬುದು ನೋಡ್ತೇವೆ. ಈ ಒಂದು ಸೂರ್ಯ ಸಿದ್ಧಾಂತ ಬಂದು ಇಟ್ಸ್ ಎ ಕ್ಯಾಲ್ಕುಲೇಷನ್, ಇಮ್ಯಾಜಿನರಿ ಅಷ್ಟೇ. ಅದು ಹಿಂದಿನಿಂದ ಟ್ರೆಡಿಷ್ನಲ್ ಆಗಿ ಬಂದಿದೆ. ಹಿಂದೆ ವೇದಗಣಿತದಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಿದ್ರು, ಇವತ್ತು ವೇದಗಣಿತ ಇಲ್ಲ, ಎಲ್ಲರೂ ಬೀಜಗಣಿತವನ್ನೇ ಆಲ್ಜಿಬ್ರಾ ಯೂಸ್ ಮಾಡ್ತಾ ಇರೋದ ಕಾರಣ ಅದು ಆ್ಯಕ್ಯುರಸಿ ಅವ್ರು ಇಟ್ಕೊಂಡಿದ್ದಾರೆ. ನಾವು ಹಿಂದಿನಿಂದ ಅದೇ ಯೂಸ್ ಮಾಡ್ತಿದ್ದ ಕಾರಣ ನಾವು ಅದನ್ನೇ ಬಳಸ್ತೇವೆ ಅಂತ ಅವ್ರು ಇಟ್ಕೊಂಡಿದ್ದಾರೆ. ತಪ್ಪು ಅಂತಲ್ಲ, ಯಾವುದು ತಪ್ಪು ಯಾವುದು ಕರೆಕ್ಟು ಅಂತಂಬೋದು ನಮಗೆ ಗೊತ್ತಿಲ್ಲ, ನಾವು ಜಡ್ಜ್ ಮಾಡುವಂಥ ಸಾಮರ್ಥ್ಯ ನಮಗಿಲ್ಲ. ಆದರೆ ಯಾರ್ಯಾರು ಯಾವ ಸಿಸ್ಟಮ್ ಬಳಸ್ತಿದ್ದಾರೋ ಅದರ ಪ್ರಕಾರ ಗ್ರಹಗಳ ಒಂದು ಸಂಚಾರ ಎಂಬುದು ಬದಲಾಗ್ತದೆ. ಈಗ ನಾವು ಮಾಡ್ತಾ ಇರೋದೆಲ್ಲ ದೃಕ್ ಸಿಸ್ಟಮ್, ಕಂಪ್ಯೂಟರೈಸ್ಡ್ ಡಿಗ್ರಿ ಪ್ರಕಾರ ಮಾಡ್ತೇವೆ. ಸೊ ಇದರ ಪ್ರಕಾರ ನಿಮಗೆ ಶುಕ್ರ ಬರುತ್ತೆ. ಸೂರ್ಯ ಸಿದ್ಧಾಂತದ ಪಂಚಾಂಗದಲ್ಲಿ ಬದಲಾಗ್ತದೆ. ಅವರ ಪ್ರಕಾರ ಕೆಲವಿನ ಪಂಚಾಂಗದಲ್ಲಿ ಶನಿ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಅವರವರ ಅನುಭವ, ಇದನ್ನೇ ತೊಗೊಳ್ಬೇಕು ಅಂತೇನಿಲ್ಲ. ನಾನು ಕ್ಯಾಲ್ಕುಲೇಷನ್ ವೈಸ್ ಮಾತ್ರ ಹೇಳ್ತಾ ಇದ್ದೇನೆ. ಬೇಕಾದ್ರೆ ನಿಮಗೆ ಶನಿ ಬೇಕಾದ್ರೆ ಶನಿ ಕೂಡ ತೊಗೊಳ್ಬೋದು. ನೆಕ್ಸ್ಟ್ ಸಸ್ಯಾಧಿಪತಿ. ಸಸ್ಯಾಧಿಪತಿ ಯಾರಾಗ್ತಾರೆ ಅಂತಂದರೆ ಕರ್ಕ ಸಂಕ್ರಮಣ ಯಾವಾಗ ಆಗುತ್ತೆ, ಸೂರ್ಯ ಕರ್ಕರಾಶಿಗೆ ಪ್ರಯಾಣ ಮಾಡೋ ಯಾವಾಗ ಸಂಚಾರ ಮಾಡ್ತಾನೋ ಅವತ್ತಿನ ದಿನ ಯಾವ ವಾರ ಬರುತ್ತೋ ಆ ವಾರಾಧಿಪತಿ ನಿಮಗೆ ಸಸ್ಯಾಧಿಪತಿ ಆಗ್ತಾನೆ. ಹಾಗೆ ಅರ್ಘ್ಯಾಧಿಪತಿ. ಮಿಥುನ ಸಂಕ್ರಮಣ, ನಿಮಗೆ ಆ ಪಂಚಾಂಗದಲ್ಲಿ ಡೇಟಾ ಎಲ್ಲ ಸಿಗುತ್ತೆ, ಅದರ ಪ್ರಕಾರ ನೀವು ಹಾಕ್ಕೊಳ್ಳಿ. ನಿಮಗೆ 2066ವರೆಗೂ ನೀವು ನವನಾಯಕರು ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ನೀವು ನೋಡಿದರೆ
ಅರ್ಘ್ಯಾಧಿಪತಿ ಮಿಥುನ ಸಂಕ್ರಮಣ ಯಾವಾಗ ಆಗುತ್ತೆ ನೋಡ್ಕೊಳ್ಬೇಕು. ಧಾನ್ಯಾಧಿಪತಿ ಧನು ಸಂಕ್ರಮಣ, ರಸಾಧಿಪತಿ ತುಲಾ ಸಂಕ್ರಮಣ, ನಿರ್ರಸಾಧಿಪತಿ ನೀರಸ ಅಲ್ಲ, ಕನ್ನಡದಲ್ಲಿ ನೀರಸ ಅಂತಂದರೆ ಟಯರ್ಡ್ನೆಸ್, ಅಂತಂದರೆ ಸಂಸ್ಕೃತದಲ್ಲಿ ಇಲ್ಲ, ರಸವು ಇಲ್ಲದ್ದು ಅಂತ ಅರ್ಥ. ಅದಕ್ಕೆ ಮಕರ ಸಂಕ್ರಮಣ ಯಾವಾಗ ಆಗುತ್ತೆ ನೋಡ್ಕೊಳ್ಬೇಕು. ಸಂಕ್ರಾಂತಿ ಹಬ್ಬದ ದಿನ ಯಾವ ವಾರ ಬರುತ್ತೆ ಆ ವಾರಾಧಿಪತಿ ಆಗ್ತಾನೆ. ಮೇಘಾಧಿಪತಿ, ನಮಗೆ ಮಳೆ ಬರಬೇಕು ಅಂತಂದರೆ ಮೇಘಗಳು ಚೆನ್ನಾಗಿರ್ಬೇಕಲ್ವ. ಮೇಘಾಧಿಪತಿ ಯಾರು ಅಂತಂದರೆ ಸೂರ್ಯಗ್ರಹ ಆರುದ್ರಾ ನಕ್ಷತ್ರಕ್ಕೆ ಯಾವಾಗ ಪ್ರವೇಶ ಮಾಡ್ತಾನೆ, ನಿಮಗೆ ಆ ಎಕ್ಸೆಲ್ ಶೀಟ್ ಸಿಗುತ್ತೆ. ಆರುದ್ರಾ ನಕ್ಷತ್ರ ಎಷ್ಟನೇ ನಂಬರ್ ಆಗ್ತದೆ, ಸೂರ್ಯ ಆ ನಕ್ಷತ್ರಕ್ಕೆ ಯಾವಾಗ ಪ್ರವೇಶ ಮಾಡ್ತಾನೆ, ಅವತ್ತಿನ ದಿನ ಯಾವ ವಾರ ಆಗ್ತದೆ, ಅದೇ ನಿಮಗೆ ಮೇಘಾಧಿಪತಿ ಆಗ್ತದೆ. ಸೊ ಈ ರೀತಿ ಎಲ್ಲ ಕೂಡ ನಾವು ನೋಟ್ ಮಾಡಿಕೊಳ್ಳಬೇಕು. ನಿಮಗೆಲ್ಲ ಎಕ್ಸೆಲ್ ಶೀಟ್ ಸಿಗುತ್ತೆ. ಆ ವಾರಗಳು, ಆ ವಾರಕ್ಕೆ ಸಂಬಂಧಪಟ್ಟ ಅಧಿಪತಿಗಳಾಗ್ತಾರೆ. ಇಲ್ಲಿ ನೀವು ನೆನಪಿಟ್ಟುಕೊಳ್ಬೇಕಾದೇನೆಂದರೆ ಒಂದೊಂದು ಸಲ 00 ಬರುತ್ತೆ. ಅಂದರೆ ಇನ್ನು ರಾತ್ರಿ 12 ಗಂಟೆಗೋ ರಾತ್ರಿ 1 ಗಂಟೆಗೋ ಆಗ್ತದೆ. ಆವಾಗ ನಾವೇನು ಮಾಡಬೇಕು, ಎಕ್ಸಾಕ್ಟ್ಲಿ ಹಿಂದಿನ ದಿನದ್ದೋ ಮರುದಿನದ್ದೋ ತೊಗೊಳ್ಬೇಕು. ನಾವೇನು ಮಾಡ್ತೇವೆ, ಹಿಂದಿನ ದಿನ ತೊಗೊಳ್ತೇವೆ. ಸೂರ್ಯೋದಯಕ್ಕೆ ಹಿಂದಿನ ದಿನದ ಯಾವ ರಾಶಿ ಅದು ತೊಗೊಳ್ತೇವೆ. ಕೆಲವೊಂದು ಜನ ಮುಂದಿನ ದಿನದ ತೊಗೊಳ್ತಾರೆ. ಬಟ್ ಅದು ಅವರವರ ಅನುಭವ. ಪ್ರೆಡಿಕ್ಷನೇ ಮೇನ್ ಇಂಪಾರ್ಟೆಂಟ್ ಇದು ಕ್ಯಾಲ್ಕುಲೇಷನ್ಗಿಂತ. ಸೊ ಈ ರೀತಿ ನಾವು ಈ ವಾರ ನವನಾಯಕರ ಕ್ಯಾಲ್ಕುಲೇಷನ್ ಮಾಡ್ತೇವೆ. ಕ್ಯಾಲ್ಕುಲೇಷನ್ ಮಾಡಿ, ಅಥವಾ ನಿಮಗೆ ಯಾವುದಾದ್ರೂ ಅಥೆಂಟಿಕೇಟೆಡ್ ನಿಮ್ಮದು ಪಂಚಾಂಗ ಯಾವುದಿರುತ್ತೋ, ಉತ್ತರಾದಿ ಮಠ, ರಾಯರ ಮಠ, ಒಂಟಿಕೊಪ್ಪಲ್ ಪಂಚಾಂಗ, ನಿಮ್ದು ಯಾವುದು ಬೇಕೋ ತೊಗೊಳ್ಳಿ. ಇದು ಕರೆಕ್ಟು ಇದು ತಪ್ಪು ಅಂತ ಜಡ್ಜ್ ಮಾಡೋವಂಥದ್ದು ಇಲ್ಲವೇ ಇಲ್ಲ. ಯಾಕಂದರೆ ಸ್ಟ್ಯಾಂಡರ್ಡ್ ಅಂಬೋದು ಯಾವುದೂ ಇಲ್ಲ, ಅವರವರ ಅನುಭವ ಅಷ್ಟೇ. ತಗೊಂಡು ಅದರ ಪ್ರಕಾರ ನೀವು ಈ ಡೀಟೇಲ್ಸ್ ಇಟ್ಟು ಮಾಡಿಕೊಡಿ. ಕ್ಯಾಲ್ಕುಲೇಟ್ ಮಾಡಿದ್ರು ಮಾಡಿ, ಇಲ್ಲದ ಪಂಚಾಂಗದಲ್ಲಿ ತೊಗೊಳ್ಳಿ. ಸೊ ಈಗ ನಾವು ಮಾಡಬೇಕಾದೇನಂತಂದರೆ ಪ್ರೆಡಿಕ್ಷನ್. ಏನು ಪ್ರೆಡಿಕ್ಷನ್ ಮಾಡ್ತೇವೆ, ಹೇಗೆ ಮಾಡಬೇಕು ಅಂತಂಬೋದು ಪ್ರಧಾನ. ಇದು ಪಕ್ಕದಲ್ಲಿ ಅಂದರೆ ಪ್ರತಿಯೊಂದು ನವನಾಯಕರ ಪೋರ್ಟ್ಫೋಲಿಯೋ ಏನಿದೆ ಅದೆಲ್ಲ ಕೂಡ ಆ ವರ್ಷ ಹೇಗಿರುತ್ತೆ ಅಂತಂಬೋದು ಆ ದೇಶದ ಮೇಲೆ ಆಧಾರ ಪಡ್ತದೆ. ಪ್ರತಿಯೊಂದು ದೇಶವೂ ಡಿಫ್ರೆಂಟ್. ಅವರವರಿಗೆ ಈ ನವನಾಯಕರು ಒಂದೇ ರೀತಿ ಫಲ ಕೊಡ್ತಾರೆ ಅಂತ ಏನಿಲ್ಲ. ಅವರಿಗೆ ಪೋರ್ಟ್ಫೋಲಿಯೋ ಏನಿರುತ್ತೆ ಅದೇ ಬರ್ತದೆ. ಈಗ ನಮಗೆ ಕೂಡ ಜಾತಕದಲ್ಲಿ ಒಬ್ಬ ಜಾತಕ ಇದ್ದಂಗೆ ಇನ್ನೊಂದು ಜಾತಕ ಇರಲ್ಲ. ಇವೇ ಗ್ರಹಗಳಿರ್ತವೆ ಅಧಿಪತಿಗಳು, ಆದರೆ ಒಬ್ಬನಿಗೂ ಒಂದೊಂದು ಥರ ಬರ್ತದೆ. ಒಂದು ಜಾತಕದಲ್ಲಿ ಒಂಥರ ಪೋರ್ಟ್ಫೋಲಿಯೋ ಇದ್ದರೆ ಇನ್ನೊಬ್ಬನ ಜಾತಕದಲ್ಲಿ ಇನ್ನೊಂದು ಥರ ಪೋರ್ಟ್ಫೋಲಿಯೋ ಇರ್ತದೆ. ಹಾಗಾಗಿ ದೇಶಕ್ಕೂ ಬದಲಾಗ್ತದೆ. ಸೊ ನಾವೇನು ಮಾಡ್ತೇವೆ, ನಮ್ಮ ದೇಶದ ಜಾತಕವನ್ನು ನಾವು ತಗೊಳ್ತೇವೆ. ಭಾರತ ದೇಶದ್ದು ನೀವು ಅಮೆರಿಕಕ್ಕೆ ಬೇಕಾ, ಅಮೆರಿಕ ದೇಶದ್ದು ತಗೊಳ್ಳಿ. ಯಾವ ದೇಶ ಏಕೆಂದರೆ ತಗೊಳ್ಳೋದಂದರೆ ಏನು, ಆ ದೇಶ ಸ್ವತಂತ್ರವಾಗಿ ಆಡಳಿತ ಯಾವಾಗ ಶುರುವಾಗಿದೆಯೋ ಆವತ್ತಿನ ದಿನದಿಂದ ಅಡ್ಮಿನಿಸ್ಟ್ರೇಷನ್ ಯಾವಾಗ ಸ್ವತಂತ್ರವಾಗಿ ನಡೆದಿದೆ ಆ ದಿನ ತಗೊಳ್ಬೇಕು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದೆ ಯಾವಾಗ, ನಮ್ಮನ್ನು ನಾವೇ ಪಾಲಿಸಿಕೊಳ್ಳುವಂಥ ಒಂದು ಬಂದಿದ್ದೆ ಯಾವಾಗ, 15 ಆಗಸ್ಟ್ 1947 00 ತೊಗೊಳ್ತೇವೆ. ಎಕ್ಸಾಕ್ಟ್ಲಿ ಅವ್ರು ಯಾವ ಟೈಮಿಗೆ ಕೊಟ್ಟರು ನಮಗೆ ಗೊತ್ತಿಲ್ಲ. ಬಟ್ ನಾವೇನು ಮಾಡ್ತೇವೆ, 00 ತೊಗೊಳ್ತೇವೆ. ನ್ಯೂ ಡೆಲ್ಲಿ ಪ್ಲೇಸ್. ಅವತ್ತಿನ ದಿನ ತೊಗೊಂಡ್ರೆ ನಿಮಗೆ ಗ್ರಹ ಸ್ಥಿತಿ ಹೀಗಿದೆ. ನಮ್ಮ ದೇಶದ ವೃಷಭ ಲಗ್ನ, ಕರ್ಕ ರಾಶಿ. ಸೊ ಇದರಲ್ಲಿ ಏನು ಮಾಡ್ತೇವೆ, ಈ ಗ್ರಹಗಳ ನವನಾಯಕರೇನಿದ್ದಾರೆ, ಈ ನವನಾಯಕರ ಪೋರ್ಟ್ಫೋಲಿಯೋ ಬಂದಿದಲ್ಲ, ಇವರಿಗೆ ನಮ್ಮ ದೇಶದ ಜಾತಕದಲ್ಲಿ ಏನು ಪೋರ್ಟ್ಫೋಲಿಯೋ ಬಂದಿದೆ ಅಂತ ನೋಡ್ತೇವೆ. ಇದು ನಾವು ಜಾತಕದಲ್ಲಿ ಅಭ್ಯಾಸ ಮಾಡಿದ್ದೇವೆ. ಹುಟ್ಟಿದಾಗ ಯಾವ ಗ್ರಹಕ್ಕೆ ಏನು ಪೋರ್ಟ್ಫೋಲಿಯೋ ಬಂದಿದೆ, ಸಪ್ತಮಾಧಿಪತಿ ಯಾರು, ಮತ್ತು ಚತುರ್ಥಾಧಿಪತಿ ಯಾರು, ದಶಮಾಧಿಪತಿ ಯಾರು ಅಂತ ಹೇಗೆ ಮಾಡ್ತೀವಿ, ಅದೇ ರೀತಿ ದೇಶ ಜಾತಕಕ್ಕೂ ಹಾಗೆ ನೋಡ್ತೇವೆ. ದೇಶ ಹುಟ್ಟಿದ ದಿನ, ಆ ಜಾತಕದಲ್ಲಿ ದೇಶಕ್ಕೆ ಹೇಗೆ ಬಲ ಇದೆ ಅಂತಂಬುದು ನೋಡ್ತೇವೆ. ನಂತರ ಆ ಗ್ರಹಗಳು, ಈ ಯುಗಾದಿ ಹಬ್ಬ ಪ್ರಾರಂಭ ಆಯ್ತಲ್ಲ, ಗೋಚಾರ ಯುಗಾದಿ ಹಬ್ಬ ಯಾವ ಪ್ರಾರಂಭ ಆಗೋದು, 9 ಏಪ್ರಿಲ್ 2024 ನಮಗೆ ಪ್ರಾರಂಭ ಆಗೋದು ಸಮಯ. 9 ಏಪ್ರಿಲ್ 2024. ಎಷ್ಟು ಗಂಟೆಗೆ ಸನ್ರೈಸ್, ಎಷ್ಟು ಗಂಟೆಗೆ ಆಗಿದೆ, 6:15 AM ಬ್ಯಾಂಗ್ಳೂರ್ IST. ಆ ಸಮಯ ಸೂರ್ಯೋದಯ ಆದ ಸಮಯವನ್ನು ನೀವು ಅವತ್ತಿನ ದಿನ ಚಕ್ರವನ್ನು ಹಾಕ್ಕೊಳ್ಳಿ. ಅವತ್ತಿನ ದಿನ ಚಕ್ರ ಹಾಕ್ಕೊಂಡು ಉಗಾದಿ ಹಬ್ಬ ಯಾವ ಬರುತ್ತೋ ಅವತ್ತಿನ ದಿನ ಚಕ್ರ ಹಾಕ್ಕೊಂಡ್ರೆ, ಅಂದರೆ ಪಂಚಾಂಗದಲ್ಲಿ ಅವರು ಫಲ ಕೊಟ್ಬಿಡ್ತಾರೆ. ಸೂರ್ಯ ರಾಜ ಆದ್ದರಿಂದ ಏನಾಗುತ್ತೆ, ಚಂದ್ರ ಮಂತ್ರಿ ಆದ್ದರಿಂದ ಏನಾಗುತ್ತೆ, ಅವರು ಫಲ ಕೊಟ್ಬಿಡ್ತಾರೆ. ಅದು ನಮಗೆ ಬೇಕಾಗಿಲ್ಲ. ನಾವು ತಿಳ್ಕೊಳ್ಬೇಕಲ್ಲ ಅದು ಹೇಗೆ ಮಾಡ್ತಾರೆ ಅಂತಂಬೋದು, ಅದು ತಿಳಿಸುವಂಥ ಒಂದು ಪ್ರಯತ್ನ. ಸೊ ಹೀಗೆ ನಾವು ಗೋಚಾರವನ್ನು ಪಕ್ಕದಲ್ಲಿ ಹಾಕ್ಕೊಡ್ತೇವೆ. ಈ ರಾಜ ಕುಜ ಆದ ಕಾರಣ ಈ ಕುಜ
ನಮ್ಮ ದೇಶದ ಜನ್ಮರಾಶಿಯಿಂದ ಟ್ರಾನ್ಸಿಟ್ ಯಾವಾಗೂ ಜನ್ಮರಾಶಿಯಿಂದಲೇ ನೋಡ್ತೇವೆ. ಜನ್ಮರಾಶಿಯಿಂದ ಎಷ್ಟನೇ ಮನೆಗಿದ್ದಾನೆ? 8th ಹೌಸಲ್ಲಿದ್ದಾನೆ. ಸೊ ಇಲ್ಲಿ 8th ಹೌಸಲ್ಲಿ ಹಾಕಿತ್ತು ನೋಡಿ. ಸೊ ಜನ್ಮರಾಶಿಯಿಂದ 8th ಹೌಸಲ್ಲಿದ್ದಾನೆ ಕುಜ. ಶನಿ ಬಂದು 9th ಆ್ಯಂಡ್ 10th ಲಾರ್ಡ್ 8th ಹೌಸಲ್ಲಿದ್ದಾನೆ. ಶುಕ್ರ 9th ಹೌಸಲ್ಲಿದ್ದಾನೆ. ಕುಜ ಅಗೈನ್ 8th ಹೌಸ್. ಮತ್ತು ಅರ್ಘ್ಯಾಧಿಪತಿ ಶುಕ್ರ 9th ಹೌಸ್. ಧಾನ್ಯಾಧಿಪತಿ ಸೂರ್ಯ 9th ಹೌಸ್. ರಸಾಧಿಪತಿ ಗುರು 10th ಹೌಸ್. ನಿರ್ರಸಾಧಿಪತಿ ಕುಜ 8th ಹೌಸ್. ಶುಕ್ರ 9th ಹೌಸ್. ಈ ರೀತಿ ಪ್ರತಿಯೊಂದು ಅಧಿಪತಿ ಹೇಗಿದ್ದಾರೆ ಅಂತ ನಾವು ಹಾಕ್ಕೊಡ್ತೇವೆ. ಹಾಕಿದ ಮೇಲೆ ನಿಮಗೆ ಪ್ರಿಡಿಕ್ಷನ್ ಮಾಡ್ತೇವೆ. ನಮಗೆ ಗೋಚಾರ ಅಂತಂಬ ಪಾಠದಲ್ಲಿ ಪ್ರಿಡಿಕ್ಷನ್ ಹೇಗೆ ಮಾಡಬೇಕು ಅಂತ ನಿಮಗೆ ಹೇಳಿದ್ದೇನೆ. ಅದಕ್ಕೆ ಡಾಕ್ಯುಮೆಂಟ್ಸ್ ಕೂಡ ಕೊಟ್ಟಿದ್ದೇನೆ. ಯಾವ ರಾಶಿಯಲ್ಲಿದ್ದರೆ ಗೋಚಾರದಲ್ಲಿ ಹೇಗಿದ್ದರೆ ಏನು ಮಾಡಬೇಕು. ಬಟ್ ಇಲ್ಲಿ ಕೂಡ ಸಂಕ್ಷಿಪ್ತವಾಗಿ ನಿಮಗೆ ಹೇಳಿಕೊಡುವಂಥ ಪ್ರಯತ್ನ ಮಾಡ್ತೇನೆ. ಸೊ ಫಲ ಹೇಗೆ ಹೇಳ್ತೇವೆ? ಇದು ನಮ್ಮ ದೇಶದ ಜಾತಕ, ಭಾರತ ಜಾತಕ, ಗೋಚಾರ. ಉಗಾದಿ ಹಬ್ಬ ಪ್ರಾರಂಭ ಏನಾಗಿದೆ ಆವತ್ತಿನ ದಿನ ಇದು ಗೋಚಾರ, ಗ್ರಹಸ್ಥಿತಿ. ಸೊ ಸಂಕ್ಷಿಪ್ತವಾಗಿ ನೋಡಿದ್ರೆ ಯಾರ್ಯಾರಿಗೆ ಏನೇನು ಪೋರ್ಟ್ಫೋಲಿಯೋ ಇವತ್ತಿನ ವರ್ಷ ಬಂದಿದೆ ಅಂತಂದು ನೋಡಿದರೆ, ಕುಜೆಗೆ ನೋಡಿ ಮೆಜಾರಿಟಿ ಪೋರ್ಟ್ಫೋಲಿಯೋಸ್ ಬಂದಿದೆ. ರಾಜ ಅವನೇ, ಸಸ್ಯಾಧಿಪತಿ, ನಿರ್ರಸಾಧಿಪತಿ. ಮತ್ತು ಶನಿಗೆ ಮಂತ್ರಿ ಪೋಸ್ಟ್ ಬಂದಿದೆ. ಶುಕ್ರಗೆ ಸೇನಾಧಿಪತಿ, ಅರ್ಘ್ಯಾಧಿಪತಿ, ಮೇಘಾಧಿಪತಿ. ಗುರುಗೆ ರಸಾಧಿಪತಿ, ಸೂರ್ಯ ಧಾನ್ಯಾಧಿಪತಿ. 5 ಗ್ರಹಗಳಿಗೆ ಪೋರ್ಟ್ಫೋಲಿಯೋಸ್ ಬಂದಿದೆ. ನವನಾಯಕರಲ್ಲಿ ಓನ್ಲಿ 5 ಪ್ಲಾನೆಟ್ಸ್ಗೆ ಎಲ್ಲ ಪೋರ್ಟ್ಫೋಲಿಯೋಸ್ ಬಂದಿದೆ. ಈಗ ಆ 5 ಪ್ಲಾನೆಟ್ಸು ನಮ್ಮ ಗೋಚಾರದಲ್ಲಿ, ನಮ್ಮ ದೇಶದ ಜಾತಕದಿಂದ ಗೋಚಾರದಲ್ಲಿ ಪಾಸಿಟಿವ್ ಆಗಿದ್ದು ಒಳ್ಳೆ ವೆಲ್ ಪ್ಲೇಸ್ಡ್ ಆಗಿದ್ದರೆ ನಮಗೆ ಅದರ ಅನುಕೂಲ ಫಲ ಆಗ್ತದೆ. ನೆಗೆಟಿವ್ ಪ್ಲೇಸ್ ಆಯ್ತು ಅಂದ್ಕೊಳ್ಳಿ, ಪ್ರತಿಕೂಲ ಫಲ ಆಗ್ತದೆ. ಇಷ್ಟೇ. ಸೊ ಇದೆಲ್ಲ ಕೂಡ ಏನು ಮಾಡ್ತೇವೆ ನಾವು ಸಂಹಿತಾ ಬೇಸ್ ಮಾಡ್ಕೊಂಡು ಹೇಳ್ತೇವೆ. ನಾವು ಕ್ಲಾಸ್ನಲ್ಲಿ ಜಾತಕದ ಭಾಗವನ್ನೇ ನೋಡಿದ್ದೇವೆ. ಬಟ್ ಇಲ್ಲಿ ಏನು ಮಾಡಬೇಕು, ಸಂಹಿತಾ ಭಾಗವನ್ನು ಟಚ್ ಮಾಡ್ತೇವೆ. ಸೊ ಸಂಹಿತಾ ಭಾಗವನ್ನು ಟಚ್ ಮಾಡಿದಾಗ ನಿಮಗೆ ಭಾವಾಧಿಪತಿಗಳು ಬದಲಾಗ್ತದೆ. ಸೊ ಭಾವಾಧಿಪತಿಗಳ ವಿಚಾರಕ್ಕೆ ಬಂದಾಗ ನೋಡಿ, ಸಂಹಿತದಲ್ಲಿ 1ನೇ ಮನೆ ಲಗ್ನ ಅಂತಂದರೆ ಏನು? ಕಂಡೀಷನ್ ಆಫ್ ಕ್ಯಾಬಿನೆಟ್, ಪಬ್ಲಿಕ್ ಹೆಲ್ತ್. ಇದೆಲ್ಲ ಕೂಡ ಪ್ರಕೃತಿಗೆ ಸಂಬಂಧಪಟ್ಟದ್ದು, ದೇಶಕ್ಕೆ ಸಂಬಂಧಪಟ್ಟದ್ದು, ಇಂಡಿವಿಜುವಲ್ ಸಂಬಂಧಪಟ್ಟದ್ದು ಇರಲ್ಲ. 2ನೇ ಮನೆ ರೆವೆನ್ಯೂ, ಸ್ಟಾಕ್ ಎಕ್ಸ್ಚೇಂಜ್, ಬ್ಯಾಂಕಿಂಗ್, ಟ್ರೇಡಿಂಗ್. 3ನೇ ಮನೆ ಟ್ರಾನ್ಸ್ಪೋರ್ಟ್, ಆಟೋಮೊಬೈಲ್ಸ್, ರೈಲ್ವೆ, ನ್ಯೂಸ್ ಪೇಪರ್ಸ್, ಪೋಸ್ಟಲ್ ಆ್ಯಂಡ್ ಟೆಲಿಫೋನ್ಸ್. ನಮಗೆ ಸಂಹಿತ ಅಧ್ಯಯನ ಮಾಡಿದ್ದೆಲ್ಲ ಬೇಕಾಗುತ್ತೆ. ಸದ್ಯ ಇದನ್ನು ಯಾರೂ ಡೀಪಾಗಿ ಹೋಗಬೇಡಿ, ಯಾಕಂದರೆ ಜಾತಕ ಭಾಗ ತಿಳ್ಕೊಂಡ್ರೆ ಸಾಕು. ಇದ್ರ ಬಗ್ಗೆ ಅಷ್ಟು ಜಸ್ಟ್ ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೋಸ್ಕರವೇ ನಾನು ಈ ಡೇಟಾವನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ 4ನೇ ಮನೆ ವೆದರು, ಈ ಥರ ಎಲ್ಲ ಭಾವಗಳು ಡೀಟೇಲ್ಸ್ ಇದೆ. ಅದೇ ರೀತಿ ಗ್ರಹಗಳ ಕಾರಕತ್ವ, ಭಾವಕಾರಕತ್ವ. ಗ್ರಹಗಳ ಕಾರಕತ್ವ ನೋಡಿದ್ರೆ ಸೂರ್ಯ ಕಿಂಗ್, ಪವರ್ ಆಫ್ ಪೀಪಲ್, ಫೇಮಸ್ ಪೀಪಲ್, ಎಲೆಕ್ಷನ್ಸ್, ಕ್ಯಾಬಿನೆಟ್ ಮಿನಿಸ್ಟರ್ಸ್, ಇದೆಲ್ಲ ಕೂಡ ಸೂರ್ಯ ಸಿಗ್ನಿಫೈ ಮಾಡ್ತಾನೆ. ನೋಡಿ ಎಲೆಕ್ಷನ್ಸ್ ಬಂದಿದೆ ನೋಡಿ, ನಮಗೆ ಈಗ ಎಲೆಕ್ಷನ್ಸ್ ಬರುತ್ತೆ, ಅದಕ್ಕೆ ಸೂರ್ಯನ ಕಾಂಟ್ರಿಬ್ಯೂಷನ್ ಅಂತ ಮಾಡ್ಕೊಂಡು ನೋಡ್ಬೋದು. ಚಂದ್ರ ಫಿಮೇಲ್ಸ್ ಇನ್ ಜನರಲ್, ಫುಡ್, ವಾಟರ್, ಮೆಂಟಲ್ ವರೀಸ್, ವಾಟರ್ ಬರ್ನ್ ಡಿಸೀಸ್. ಯಾರಿಗೆ? ದೇಶದ ಪ್ರಜೆಗಳಿಗೆ, ಮನುಷ್ಯರಿಗೆ, ನಮಗೆ ಇಂಡಿವಿಜುವಲ್ ತೊಗೊಳ್ಳೋಂಗಿಲ್ಲ. ಆಮೇಲೆ ಕುಜ ಆರ್ಮಿ, ಪೊಲೀಸ್, ಡಿಸ್ಪ್ಯೂಟ್ಸ್, ಆಕ್ಸಿಡೆಂಟ್ಸ್, ವಾರ್ಸ್. ಈ ರೀತಿ ಎಲ್ಲ ಗ್ರಹಗಳಿಗೂ ಕಾರಕತ್ವಗಳಿದೆ. ಇದರ ಬೇಸ್ ಮೇಲೆ ನಾವು ಫಲವನ್ನು ನೋಡಬೇಕು. ಈಗ ನಾವು ಸಪ್ತಮಾಧಿಪತಿ ಅಂದರೆ ಏನು ಮಾಡ್ತೇವೆ? ಮನುಷ್ಯನ ಜಾತಕದಲ್ಲಿ ವಿವಾಹ, ಬೈಕೆಗಳು, ಪಾರ್ಟ್ನರ್ಶಿಪ್ ಬರ್ತದೆ. ಇದರಲ್ಲಿ ಏನಾಗ್ತದೆ? ಫಾರಿನ್ ರಿಲೇಷನ್ಸ್, ಕ್ರೈಮ್ಸ್ ಅಗೇನೆಸ್ಟ್ ವುಮೆನ್, ಮ್ಯಾರೇಜಸ್, ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ಸ್, ವಾರ್ಸ್, ಈ ರೀತಿ ಬರ್ತದೆ. ಓಕೆ, ನಾವೀಗೇನು ಮಾಡೋಣ? ಫಲವನ್ನು ನೋಡೋಣ, ತಿಳ್ಕೊಳ್ಳೋವಂಥ ಪ್ರಯತ್ನ ಮಾಡೋಣ. ಸೊ ಕುಜ ರಾಜ, ಸಸ್ಯಾಧಿಪತಿ, ನೀರಸಾಧಿಪತಿ. ಫಸ್ಟು ರಾಜನ ವಿಚಾರ ತಗೊಳ್ಳೋಣ. ಸೊ ರಾಜ ಕುಜ ಆಗಿರೋದ್ರಿಂದ ಏನು? ನ್ಯಾಚುರಲ್ ಆಗಿ ಪೋರ್ಟ್ಫೋಲಿಯೋ ಏನು? ಆರ್ಮಿ, ಪೊಲೀಸ್, ಡಿಸ್ಪ್ಯೂಟ್ಸ್, ಆಕ್ಸಿಡೆಂಟ್ಸ್, ವಾರ್ಸ್. ಸೊ ರಾಜನಾದವನಿಗೆ ಸಹಜವಾಗಿ ಇದರ ಮೇಲೆ ಫೋಕಸ್ ಮಾಡ್ತಾನೆ. ಈಗ ನಮ್ಮ ದೇಶದ ಜಾತಕದ ಪ್ರಕಾರ ಪೋರ್ಟ್ಫೋಲಿಯೋ ಏನು ಬಂದಿದೆ? ಸಪ್ತಮ ದ್ವಾದಶಾಧಿಪತಿ. ವೃಷಭ ಲಗ್ನಕ್ಕೆ ಸಪ್ತಮಾಧಿಪತಿ, ದ್ವಾದಶಾಧಿಪತಿ ಕುಜ. ಸಪ್ತಮ ಸ್ಥಾನ ಏನು ಸೂಚನೆ ಮಾಡ್ತದೆ? ಫಾರಿನ್ ರಿಲೇಷನ್ಸ್, ಕ್ರೈಮ್ ಅಗೇನೆಸ್ಟ್ ವುಮೆನ್, ಮ್ಯಾರೇಜಸ್, ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ಸ್, ವಾರ್ಸ್. 12th ಏನು ಹೇಳುತ್ತೆ? ಹಾಸ್ಪಿಟಲ್ಸ್, ಪ್ರಿಸನ್ಸ್, ಟೆಂಪಲ್ಸ್, ಕ್ರೈಮ್, ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್. ಈ ವಿಚಾರಗಳೆಲ್ಲ ಕೂಡ ಬರುತ್ತೆ. ಅದು ಅವನ ಡಿಪಾರ್ಟ್ಮೆಂಟ್. ಈ ವಿಚಾರಗಳಿಗೆಲ್ಲ ಕೂಡ ಹೆಡ್. ಆ ಗ್ರಹ
ಎಲ್ಲಿದ್ದಾನೆ ಗೋಚಾರದಲ್ಲಿ? ಸೊ ಸಪ್ತಮ ದ್ವಾದಶಾಧಿಪತಿಯಾದಂಥ ರಾಜನಾದಂಥ ಕುಜ ಗೋಚಾರದಲ್ಲಿ ಜನ್ಮರಾಶಿಯಿಂದ 8ನೇ ಮನೆಗಿದ್ದಾನೆ. 8th ಹೌಸ್ ಅಂದರೆ ಏನು? ಇಟ್ಸ್ ಎ ಬ್ಯಾಡ್ ಹೌಸ್. 6, 8, 12 ಅಂತಂಬೋದು ಕೆಟ್ಟ ಮನೆಗಳು. ಏನಾಗ್ತದೆ ಅದಕ್ಕೆ ಶ್ಲೋಕ: ಗಮನೆ ಕಾರ್ಯಹಾನಿ ಸ್ಯಾತ್ ಪ್ರವಾಸೇ ರೋಗಪೀಡನಂ ಧಾನ್ಯಸ್ನಾಶಂ ಮನಶ್ಚೇದಂ ಅಷ್ಟಮಸ್ತೆ ಧರಾಸುತೆ ಅಂತ ಬರ್ತದೆ. ಇದನ್ನು ಅಪ್ಲೈ ಮಾಡಬೇಕು. ಆರ್ಮಿ ಪೊಲೀಸ್ಗೆಲ್ಲ ಕೂಡ ಇದಕ್ಕೇನು ಬರುತ್ತೆ ಇಲ್ಲಿ ನೋಡಿ. ಈ ಸಂಸ್ಕೃತದನ್ನು ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದೆ. ಚಿಂತೆಗಳು, ಅಪಘಾತಗಳು, ಕೆಟ್ಟ ಹೆಸರು, ನಷ್ಟಗಳು. ಯಾರಿಗೆ? ಇವರಿಗೆ. ಆರ್ಮಿ, ಪೊಲೀಸ್, ಡಿಸಪ್ಯೂಟ್ಸ್. ಈಗ ಆರ್ಮಿ ಪೊಲೀಸ್ಗೆ ಏನು ಅಪ್ಲೈ ಆಗತ್ತೆ ಇದರಲ್ಲಿ? ಚಿಂತೆ, ಅಪಘಾತಗಳು, ಕೆಟ್ಟ ಹೆಸರು ಭಾಳ ಬರ್ತದೆ. ಆಮೇಲೆ ಆಕ್ಸಿಡೆಂಟ್ಸು, ನಷ್ಟ, ವಾರು, ನಷ್ಟ, ಯುದ್ಧಗಳಿಂದ ನಷ್ಟ ಆಗುವಂಥದ್ದು. ಯುದ್ಧಗಳು ಅಂತಂದರೆ ಉಕ್ರೇನ್ ವಾರ್ ಇದ್ದಂಗೆ ಇರಬೇಕು ಅಂತೇನಿಲ್ಲ, ಇಂಟರ್ನಲ್ ವಾರ್ಸ್ ಇರ್ತದೆ, ಅದರಿಂದ ಕೂಡ ನಷ್ಟ ಆಗ್ತದೆ. ಆಕ್ಸಿಡೆಂಟ್ಸು, ಅಪಘಾತಗಳು ಈ ಥರ ಬರ್ತದೆ. ಯಾರಿಗೂ ರಾಜ ಆಗಿರೋದ್ರಿಂದ ನಮ್ಮ ದೇಶದಲ್ಲಿ ಪ್ರಜೆಗಳಿಗೆ ಚಿಂತೆ, ಅಪಘಾತಗಳು. ಅಪಘಾತ ಅಂದರೆ ಮಾನಸಿಕವಾದ್ದು ಕೂಡ ಅಪಘಾತವೇ, ಎಲ್ಲರಿಗೂ ಆಕ್ಸಿಡೆಂಟ್ ಆಗಬೇಕು ಅಂತಲೇ ಇಲ್ಲ. ಮತ್ತು ಕೆಟ್ಟ ಹೆಸರು, ರಾಜನಿಂದ ಕೆಟ್ಟ ಹೆಸರು ಅಂದರೆ ಏನಾಗ್ತದೆ? ಜನಗಳು ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳೋದಿಲ್ಲ. ನಷ್ಟಗಳು. ಸೊ ನಮಗೇನು ಬೇಕು ಈ ವರ್ಷದಲ್ಲಿ ಅದು ಅನುಕೂಲ ಆಗೋದಿಲ್ಲ, ನಷ್ಟ ಆಗ್ತದೆ. ಈ ರೀತಿ ಮಾಡ್ತದೆ. ಸಸ್ಯಾಧಿಪತಿ, ಸಸ್ಯಗಳು ಅಂತಂದರೆ ಏನು? ನಮಗೆ ಬೆಳೆ, ಅಗ್ರಿಕಲ್ಚರ್ ಹೇಗಿರುತ್ತೆ ಅಂತಂಬೋದು ಕೂಡ ಇದೇ ಆಗ್ತದೆ. ಸೊ ಸಸ್ಯಾಧಿಪತಿ ಚಿಂತೆ, ಯಾರು? ರೈತರು ಚಿಂತೆ, ಅಥವಾ ಸಸ್ಯಗಳ ಮೇಲೆ ಯಾರ್ಯಾರು ಡಿಪೆಂಡ್ ಆಗಿದ್ದಾರೆ ಅವರಿಗೆಲ್ಲ ಚಿಂತೆ. ನಷ್ಟ, ಕೆಟ್ಟ ಹೆಸರು ಅಪ್ಲೈ ಆಗಿದ್ರೆ ನಷ್ಟ, ಸಸ್ಯ ನಷ್ಟ. ಸೊ ಅಗ್ರಿಕಲ್ಚರಲ್ಲಿ ಅಷ್ಟು ಬೆಳೆ ಇರೋದಿಲ್ಲ ಈ ವರ್ಷ. ನಿರ್ರಸಾಧಿಪತಿ, ರಸ ಇಲ್ಲದ ಧಾನ್ಯಗಳೇನಿದೆ, ರಸ ಇರೋ ಧಾನ್ಯಗಳು, ಕಾಯಿ ಪಲ್ಯಗಳು, ಮಿನರಲ್ಸ್ ಇದೆಲ್ಲ ಬರ್ತದೆ. ರಸ ಇಲ್ಲದ್ದು, ಈಗ ಬಂಗಾರ ಇದೆ, ಬಂಗಾರದಲ್ಲಿ ಏನು ರಸ ಇರಲ್ಲ. ರಸ ಇಲ್ಲದ ಪದಾರ್ಥಗಳು ಏನೇನು ನಮಗೆ ಪ್ರೊಡಕ್ಷನ್ ಆಗ್ತದೆ ಅವುಗಳು ಕೂಡ ನಷ್ಟ ಆಗ್ತದೆ. ಅಂದರೆ ಅನುಕೂಲತೆಗಳು ಕಡಿಮೆ ಇದೆ ಅಂತ ಅರ್ಥ. ಒಂದು ತಿಳ್ಕೊಳ್ಬೇಕಾದೇನಂತಂದರೆ ಇದೆಲ್ಲ ಕೂಡ ನಮಗೆ ನ್ಯಾಚುರಲ್ ಆಗೋಂಥದ್ದು. ಬಟ್ ರಿಯಾಲಿಟಿ ಗ್ರೌಂಡ್ಸಿಗೆ ಬಂದಾಗ ಏನಾಗುತ್ತೆ, ನಮಗೆಲ್ಲ ಕೂಡ ಈ ಶೇರ್ ಮಾರ್ಕೆಟು ಇದೆಲ್ಲ ಬಂದ್ಬಿಟ್ಟ ಮೇಲೆ ಆರ್ಟಿಫಿಷಿಯಲ್ಲಾಗಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡೋದು, ಇನ್ಫ್ಲೇಟ್ ಮಾಡೋದು ಆರ್ಟಿಫಿಷಿಯಲ್ ಆಗೋದ್ರಿಂದ ನಿಮಗೆ ಬೆಳೆಗಳು ಜಾಸ್ತಿ ಆದರೆ ಏನಾಗ್ತದೆ? ತುಂಬ ಅಗ್ರಿಕಲ್ಚರ್ ತುಂಬ ಚೆನ್ನಾಗಿದೆ, ಮಳೆ ಚೆನ್ನಾಗಿದೆ, ವರ್ಷ ತುಂಬ ಚೆನ್ನಾಗಿದೆ, ಸುಭಿಕ್ಷವಾಗಿದೆ ಅಂದರೂ ಕೂಡ ನಿಮಗೆ ಶೇರ್ ಮಾರ್ಕೆಟು ಆ ದಲಾರಿಗಳು ಏನಿದ್ದಾರೆ, ಮೀಡಿಯೇಟರ್ಸ್ ಏನಿದ್ದಾರೆ, ಅವರು ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾರೆ. ಎಲ್ಲ ತೊಗೊಂಡೆ ಕೋಲ್ಡ್ ಸ್ಟೋರೇಜಲ್ಲಿ ಹಾಕ್ತಾರೆ, ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾರೆ. ನಮಗೆ ಚೆನ್ನಾಗಿ ಬೆಳೆ ಆದ್ರೂ, ಅಗ್ರಿಕಲ್ಚರು ಫಾರ್ಮಿಂಗ್ ಚೆನ್ನಾಗಿದ್ರೂ ನಾವು ರೇಟ್ ಜಾಸ್ತಿ ಕೊಂಡ್ಕೋಬೇಕು. ಚೆನ್ನಾಗಿ ಇಲ್ಲದ್ರೂ ಡಿಮ್ಯಾಂಡ್ ಜಾಸ್ತಿ, ಇನ್ನೂ ರೇಟ್ ಜಾಸ್ತಿ ಕೊಂಡ್ಕೋಬೇಕು. ಅಂದರೆ ರೇಟ್ ಜಾಸ್ತಿ ಅಂತಂಬೋದು ಕಾಮನ್ ಆಗಿದೆ. ಯಾವ ಪ್ರಭುತ್ವ ಬಂದರೂ ಕೂಡ ಪ್ರತಿ ವರ್ಷವೂ ರೇಟ್ಸ್ ಹೈಕ್ ಆಗ್ತಾಯಿದೆ. ಅರ್ಥ ಏನು? ಸೊ ಆರ್ಟಿಫಿಷಿಯಲ್ ಕ್ರಿಯೇಟ್ ಮಾಡ್ತಿದ್ದಾರೆ. ಸೊ ಪ್ರಕೃತಿಯಲ್ಲೇ ನಡೆಯೋದೊಂಥರ ಆದರೆ ನಾವು ಮಾಡಿಕೊಳ್ಳೋದು ಇನ್ನೊಂದು ಥರ ಇರ್ತದೆ. ಸೊ ಹಾಗಾಗಿ ಈ ಯುಗಾದಿ ಹಬ್ಬದ ದಿನ ಇದು ಕೇಳೋದ್ರಿಂದ ಎಷ್ಟುವರೆಗೂ ಅಪ್ಲಿಕೇಶನ್ ನಮಗೆ ವರ್ಕೌಟ್ ಆಗುತ್ತೋ ಗೊತ್ತಿಲ್ಲ. ಈ ವರ್ಷ ತುಂಬ ಚೆನ್ನಾಗಿ ಮಳೆಗಳು ಬರುತ್ತೆ, ತುಂಬ ಚೆನ್ನಾಗಿ ಬೆಳೆಗಳಾಗುತ್ತೆ, ರೇಟ್ ಮಾತ್ರ ಕಡಿಮೆ ಆಗಲ್ಲ. ಹೀಗೆ ಇರ್ತದೆ, ರಿಯಾಲಿಟಿ ಗ್ರೌಂಡ್ಸಲ್ಲಿ ಹಂಗೆ ಇರ್ತದೆ. ಓಕೆ, ಸೊ ಈ ರೀತಿ ನಾವು ಮಾಡ್ತೇವೆ. ನೆಕ್ಸ್ಟ್ ಶನಿ ಮಂತ್ರಿ ಅಂದರೆ ಸಲಹೆ, ನೆಕ್ಸ್ಟು ಇಂಪ್ಲಿಮೆಂಟ್ ಮಾಡೋನು. ರಾಜ ಆಯಿತು, ರಾಜ ಎಷ್ಟು ಪ್ರಧಾನಮಂತ್ರಿಗಳು ಹೇಳಿದ್ರು ಕೂಡ ಇಂಪ್ಲಿಮೆಂಟ್ ಮಾಡೋರು ಯಾರಿರ್ತಾರೆ, ಉಳಿದ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅವ್ರು ಕೂಡ ಸಹಕಾರ ಇಲ್ಲದೆ ರಾಜ ಏನು ಮಾಡೋಕ್ಕೂ ಆಗಲ್ಲ. ಅವನು ಯಾರು ಅಂದರೆ ಶನಿ. ಆ ಶನಿ ಏನಿದೆ, ನ್ಯಾಚುರಲ್ ಆಗಿ ಡೆಮೋಕ್ರಸಿ, ಅಗ್ರಿಕಲ್ಚರ್, ಓಲ್ಡ್ ಪೀಪಲ್, ಮೈಂಡ್ಸ್, ಕೋಲ್, ಕ್ರಾಪ್ಸ್, ಎರ್ತ್, ಈ ವಿಚಾರಗಳನ್ನೆಲ್ಲ ಕೊಂಡು ನೀವು ಡೀಲ್ ಮಾಡ್ಬೋದು. ನಮ್ಮ ದೇಶದ ಜಾತಕದ ಪ್ರಕಾರ ಪೋರ್ಟ್ಫೋಲಿಯೋ ಏನು ಬಂದಿದೆ? ಲಾ ಆ್ಯಂಡ್ ಕೋರ್ಟ್ಸ್, ಎಂಡೋಮೆಂಟ್ ಡಿಪಾರ್ಟ್ಮೆಂಟ್, ಸೈನ್ಸ್, ಬಿಸ್ನೆಸ್ ಥ್ರೂ ಶಿಪ್ಸ್. ನೆಕ್ಸ್ಟ್ 10th ಹೌಸ್, ರೂಲಿಂಗ್ ಪಾರ್ಟೀಸ್, ರೂಲರ್, ಅಡ್ಮಿನಿಸ್ಟ್ರೇಷನ್. ಇದು ಮೇಯ್ನ್. ದೇಶವನ್ನು ಪಾಲಿಸೀಸ್ ಹೆಂಗೆ ಮಾಡ್ತಾನೆ, ಅಡ್ಮಿನಿಸ್ಟ್ರೇಷನ್ ಹೇಗಿರುತ್ತೆ ಅಂತಂಬೋದು. ಏನು ಶನಿ 8ನೇ ಮನೆಗಿದ್ರೆ ವ್ಯಾಧಿಪೀಡ, ಪ್ರವಾಸಂಚ, ಮನಕ್ಲೇಶ, ಸುಖಾವ್ಯಯಂ, ಅಪಮೃತ್ಯು ಭಯಪ್ರಾಪ್ತಿ, ಅಷ್ಟಮಸ್ತೆ ಯದಾ ಶನಿ. ದುಃಖ, ಸ್ಥಾನಮಾನ,
ಮತ್ತು ಸಮತೋಲನ ನಷ್ಟ, ಜೈಲು ಶಿಕ್ಷೆ. ಜೈಲು ಶಿಕ್ಷೆ ಅಂದರೆ ಬಂಧನ ಅಂತ ಅರ್ಥ, ಸಿಗಾಕೊಳ್ಳೋದು. ಸೊ ರಾಜನಾದವನಿಗೆ, ಮಂತ್ರಿಯಾದವನಿಗೆ ಏನಿದೆ, ಅವನು ತಗೊಳ್ಳೋಂಥ ಪಾಲಿಸಿ ಡೆಸಿಷನ್ಸೆಲ್ಲ ಹೇಗಿರುತ್ತೆ ಅಂದರೆ ರಾಜ್ಯದ ಜನತೆಗೆ ದುಃಖ, ನಷ್ಟ, ರಾಜ್ಯದ ಜನಗಳಿಗೆ ಬಂಧನ, ಈ ಮೂರು ಇರೋ ಥರ ಇರ್ತದೆ. ಅವ್ರ ಪಾಲಿಸಿ ಡೆಸಿಷನ್, ಅವ್ರು ತಗೊಳ್ಳೋ ಡೆಸಿಷನ್ಸ್ ಆ ರೀತಿ ಇರ್ತದೆ. ಅಂದರೆ ಅಡ್ಮಿನಿಸ್ಟ್ರೇಷನ್ ತುಂಬ ವೀಕ್ ಆಗಿರುತ್ತೆ ಈ ವರ್ಷ ಅಂತ ಅರ್ಥ. ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದರೆ, ಕ್ರೋಧಿನಿ ನಾಮ ಸಂವತ್ಸರ ಹೆಸರದಲ್ಲಿ ಕ್ರೋಧ ಅಂತ ಅಂಬೋದಿದಲ್ವಾ, ಮತ್ತು ಅದರ ಹೇಗಿರುತ್ತೆ ಹೆಸರುಗಳಲ್ಲಿ ಏನಂತಂದರೆ, ಹೆಸರುಗಳ ಪ್ರಕಾರ ಕ್ರೋಧಿನಿ ಅಂತ ಅಂದರೂ ಕೂಡ ಜನಗಳಿಗೆ ಕೋಪ ಇಲ್ಲದ ಜನ ಯಾರಿದ್ದಾರೆ ದೇಶದಲ್ಲಿ? ಯುಗಧರ್ಮದ ಪ್ರಕಾರ ಕ್ರೋಧ ಅಂತ ಅಂಬೋದಿದೆ. ಪ್ರತ್ಯೇಕವಾಗಿ ಕ್ರೋಧಿನಿ ನಾಮ ಸಂವತ್ಸರದಲ್ಲಿ ಎಲ್ಲರಿಗೂ ಕೋಪಗಳು ಜಾಸ್ತಿ ಆಗೋದು, ಶೋಭಕೃತ್ ನಾಮ ಸಂವತ್ಸರದಲ್ಲಿ ಎಲ್ಲರೂ ತುಂಬ ಶೋಭಿತವಾಗಿರೋದು, ಇದೆಲ್ಲ ಕೂಡ ಹೆಸರು ಪ್ರಕಾರ ಅಷ್ಟೇ. ಅದು ರಿಯಾಲಿಟಿ ಗ್ರೌಂಡ್ಸಲ್ಲಿ ಏನೂ ವರ್ಕೌಟ್ ಆಗಲ್ಲ. ನೆಕ್ಸ್ಟ್ ಶುಕ್ರ ವಿಚಾರಕ್ಕೆ ಬರೋಣ. ಶುಕ್ರ ಸೇನಾಧಿಪತಿ ಆಗಿದ್ದಾನೆ, ಅರ್ಘ್ಯಾಧಿಪತಿ, ಮೇಘಾಧಿಪತಿ, ಕಮಾಂಡರ್ ಇನ್ ಚೀಫ್, ಅರ್ಘ್ಯಾಧಿಪತಿ ನೀರು, ಮೇಘಾಧಿಪತಿ ಮಳೆಗಳು, ಮಳೆ ಬೆಳೆ. ಶುಕ್ರನ ಪೋರ್ಟ್ಫೋಲಿಯೋ ಏನು? ಆರ್ಟಿಸ್ಟ್, ಮ್ಯಾರೇಜಸ್, ಬರ್ತ್, ಸೆಕ್ಸ್, ಲಕ್ಸರೀಸ್ ವಿಚಾರ. ನೆಕ್ಸ್ಟ್ ದೇಶ ಜಾತಕದ ಪ್ರಕಾರ ಪೋರ್ಟ್ಫೋಲಿಯೋ ಏನು? ಕಂಡೀಷನ್ ಆಫ್ ಕ್ಯಾಬಿನೆಟ್, ಪಬ್ಲಿಕ್ ಹೆಲ್ತ್, ಡಿಸೀಸ್, ಪಬ್ಲಿಕ್ ಹೆಲ್ತ್, ಆರ್ಮಿ, ನ್ಯಾವಿ, ಡಿಫೆನ್ಸ್. ಈ ಶುಕ್ರನ ಪೊಸಿಷನ್ ಹೇಗಿದೆ? ಜನ್ಮರಾಶಿಯಿಂದ ಶುಕ್ರ 9ನೇ ಮನೆಗೆ ಉಚ್ಚ ಸ್ಥಾನದಲ್ಲಿದ್ದಾನೆ. ವಸ್ತ್ರಲಾಭ ಮರೋಗತ್ವಂ ಗುರುಭಕ್ತಿ ಸ್ವಧರ್ಮಕೃತ್ ಚಿತ್ತಶುದ್ಧಿ ಮಭೀಷ್ಟಾರ್ಥಂ ನವಮಸ್ತೆ ಯಥಾಭೃಗು. ಅದೃಷ್ಟ, ಐಷಾರಾಮಿ, ವೈವಾಹಿಕ ಸಂತೋಷ ಅಂದರೆ ಏನು? ಆಲ್ ಗುಡ್ ಥಿಂಗ್ಸ್. ಸೇನಾಧಿಪತಿ ಅಂದರೆ ನಮ್ಮ ದೇಶದ ಸೇನಾಧಿಪತಿ, ಕಮಾಂಡರ್ ಇನ್ ಚೀಫ್ ಇರೋದರಿಂದ ನಮಗೆ ಈ ಒಂದು ಡಿಫೆನ್ಸ್ ರಿಲೇಟೆಡ್ ವಿಚಾರದಲ್ಲಿ ತುಂಬ ಅನುಕೂಲವಾಗಿರುತ್ತೆ. ಯಾವ ದೇಶ ನಮ್ಮ ದೇಶದ ಮೇಲೆ ದಾಳಿ ಮಾಡೋದಾಗಲಿ ಆ ಥರ ಏನೂ ಇರೋದಿಲ್ಲ. ಅರ್ಘ್ಯಾಧಿಪತಿ, ಮೇಘಾಧಿಪತಿ ಕೂಡ ಶುಕ್ರ ಆಗಿರೋದ್ರಿಂದ ಮಳೆಗಳು ತುಂಬ ಚೆನ್ನಾಗಿರುತ್ತೆ. ಶುಕ್ರ ನ್ಯಾಚುರಲ್ ಆಗಿ ಫ್ಲಡ್ಡಿಂಗ್ಸ್ ಕಾರಕ, ತುಂಬ ಜಾಸ್ತಿ ಮಳೆಗಳಿಗೆ ಶುಕ್ರ ಕಾರಕ. ಸಾಮಾನ್ಯವಾದ ಮಳೆಗಳಿಗೆ ಚಂದ್ರ, ತುಂಬ ಜಾಸ್ತಿ ಮಳೆಗಳಿಗೆ ಶುಕ್ರ ಕಾರಕ. ಆ ಶುಕ್ರ ಹೇಗಿದ್ದಾನೆ? ಮತ್ತು ತುಂಬ ಉಚ್ಚ ಸ್ಥಾನದಲ್ಲಿದ್ದಾನೆ. ಯಾರ ಜೊತೆಗಿದ್ದಾನೆ? ಸೂರ್ಯ ರಾಹು ಜೊತೆ ಇದ್ದಾನೆ. ಸೂರ್ಯ ರಾಹು ಎರಡೂ ಕೂಡ ಪಾಪಗ್ರಹಗಳೇ ಆದ ಕಾರಣ ಮಳೆಗಳು ತುಂಬ ಚೆನ್ನಾಗಿ ಆದರೂ ಕೂಡ ನಮಗೆ ಅದರ ಅನುಭವ ಬರೋದಿಲ್ಲ. ಮಳೆಗಳು ನಾವು ಯಾಕೆ ಬಯಸ್ತೇವೆ? ಬೆಳೆ ಚೆನ್ನಾಗಬೇಕು ಅಂತ ಬಯಸ್ತೇವೆ, ನೀರು ಒಳ್ಳೆ ಅನುಕೂಲವಾಗಿರಬೇಕು ಅಂತ ಬಯಸ್ತೇವೆ. ಇದೇ ನಾವು ಮಳೆಗಳು. ಯಾಕೆಂದರೆ ನಮ್ಮ ದೇಶ ಒಂದಾನೊಂದು ಕಾಲದಲ್ಲಿ ಮಳೆ ಮೇಲೆ ಆಧಾರಪಟ್ಟಂಥ ದೇಶ. ಇವತ್ತು ನಮ್ಮ ದೇಶದಲ್ಲಿ ಫಾರ್ಮಿಂಗ್ ಇರೋದು 20% ಮಾತ್ರವೇ. ರೆಸ್ಟ್ 80% ಸರ್ವಿಸ್ ರಿಲೇಟೆಡು, ಅಕೌಂಟ್ಸು, ಸರ್ವೀಸು, ಸಮ್ ಪ್ರೊಡಕ್ಷನ್ಸು, ಫಾರ್ಮಿಂಗ್ ಅಲ್ಲದೆ ಬೇರೆ ಮಾಡ್ತೇವೆ. ತುಂಬ ಕಡಿಮೆ ಆದ ಕಾರಣ ಮಳೆಗಳ ಮೇಲೆ ಡೈರೆಕ್ಟಾಗಿ ಆಧಾರ ಪಡುವಂಥದ್ದು ಏನೂ ಇಲ್ಲ. ಯಾವ ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿ ಮಳೆ ಮೇಲೆ ಆಧಾರಪಟ್ಟಿಲ್ಲ. ಸಿಟಿನಿರುವಂಥ ಯಾವ ಮನುಷ್ಯ ಆಗಲಿ ಮಳೆ ಮೇಲೆ ಆಧಾರಪಟ್ಟಿಲ್ಲ. ನೀರು ಕುಡಿಯೋಕ್ಕೆ ಬೇಕಷ್ಟೆ, ಅದಕ್ಕೆ ಬೇರೆ ಆಲ್ಟರ್ನೇಟ್ಸ್ ನೋಡ್ಕೊಳ್ತಾನೆ. ನಮ್ಮದೆಲ್ಲ ಕಾಂಕ್ರೀಟ್ ಸಿಟಿ ಆಗಿರೋದ್ರಿಂದ ಮಳೆ ಬಂದರೂ ಕೂಡ ನೀರು ಭೂಮಿ ಒಳಗೆ ಹೋಗಿ ನಮಗೆ ನೀರು ಕೊಡುವಂಥ ವ್ಯವಸ್ಥೆ ಇಲ್ಲ. ಇವಾಗ ಪರದಾಟ ಅಂಬೋದು ಪ್ರತಿ ವರ್ಷ ಪರದಾಟ ಇದ್ದೇ ಇರುತ್ತೆ. ಪ್ರತಿ ವರ್ಷ ಮಳೆಗಳು ಕಡಿಮೆ ಆಗ್ತಾ ಇರುತ್ತೆ. ಪ್ರತಿ ವರ್ಷ ಗ್ಲೋಬಲ್ ವಾರ್ಮಿಂಗ್, ಹೀಟ್ ಜಾಸ್ತಿ ಆಗ್ತಾ ಇರುತ್ತೆ. ಪ್ರತಿ ವರ್ಷ ಬಿಸಿಲುಗಳು ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೆ ಈ ಮಳೆಗಳಿಂದ ಆಗುವಂಥದ್ದು ಏನೂ ಇಲ್ಲ. ಮಳೆಗಳು ಹಿಂದಿನ ಕಾಲ ಯಾಕೆ ಬಯಸ್ತಿದ್ರು, ಯಾವಾಗ ಬರುತ್ತೆ ಅಂತಂಬೋದು, ಹೆಚ್ಚಿನ ಜನ ಮಳೆ ಮೇಲೆ ಆಧಾರ ಪಡ್ತಿದ್ರು. ಇವತ್ತು 80% ಆಫ್ ಪೀಪಲ್ ಮಳೆ ಮೇಲೆ ಆಧಾರ ಪಡ್ತಿಲ್ಲ. ಹಾಗಾಗಿ ದೇಶಕ್ಕೆ ಬಂದಂಥ ನಷ್ಟ ಏನೂ ಇಲ್ಲ. ನೀರು ಕಡಿಮೆ ಆಗ್ಬೋದು, ನೀರು ಕಡಿಮೆ ಆದರೂ ಕೂಡ ಹೆಂಡ ಬೇಕಾದಷ್ಟು ಕಡೆ ನಿಮಗೆ ಪ್ರತಿಯೊಂದು ಶಾಪಲ್ಲಿ ಸಿಗ್ತದೆ. ನೀರು ಹಿಡ್ಕೊಳ್ಳೋ ಶಾಪ್ಸ್ ತುಂಬ ಕಡಿಮೆ ಇದೆ ಸಿಟಿಯಲ್ಲಿ. ಪ್ರತಿಯೊಂದು ಸ್ಟ್ರೀಟಲ್ಲೂ ನಿಮಗೆ ಹೆಂಡದ ಶಾಪ್ ಜಾಸ್ತಿ ಇದೆ. ಅದೇ ರೀತಿ ನಾವು ಮಾಡೋ ಕೆಲಸಕ್ಕೆ ನೀರು ಬೇಕಾಗಿಲ್ಲ. ಕಂಪ್ಯೂಟ್ರು, ಸಾಫ್ಟ್ವೇರ್ ಇದ್ರೆ ಸಾಕು ನಮಗೆ. ಎಲ್ಲ ಮೆಜಾರಿಟಿ ಪೀಪಲ್ ಆಫೀಸ್ಗೆ ಹೋಗಿ ವರ್ಕ್ ಮಾಡ್ತಾರೆ. ಅವರೇನು ಫಾರ್ಮಿಂಗ್ ಮಾಡ್ತಾಯಿಲ್ಲ. ಫಾರ್ಮಿಂಗ್ ಮಾಡೋನು ಹಳ್ಳಿಯಾಗಿರ್ತಾನೆ, ಸಿಟಿನ ಯಾಕಿರ್ತಾನೆ. ಹಾಗಾಗಿ ಮಳೆಗಳು ಬೇಕಾದಷ್ಟು ಬಂದರೂ ಕೂಡ ಅದರ ಉಪಯೋಗ ಆಗೋದಿಲ್ಲ. ಅಂದ್ರೇನು, ಸಿಟಿಯಲ್ಲಿ ಬೇಕಾದಷ್ಟು ಮಳೆಗಳು ಬರುತ್ತೆ, ಕುಡಿಯೋಕ್ಕೆ ನೀರು ಇರೋದಿಲ್ಲ. ಯಾಕಂದರೆ ನೀರು ಒಳಗೆ ಹೋಗೋದಿಲ್ಲ, ಎಲ್ಲ ಕಾಂಕ್ರೀಟ್ ಹಾಕಿಟ್ಟಿದ್ದೇವೆ. ಇಲ್ಲೇನು ನಾವು ಫಾರ್ಮಿಂಗ್ ಮಾಡೋದಿಲ್ಲ. ಹಾಗಾಗಿ ಎಲ್ಲಿ ನೀರು ಅವಶ್ಯಕತೆ ಇಲ್ಲವೋ ಅಲ್ಲಿ ಜಾಸ್ತಿ ಮಳೆ ಬರುತ್ತೆ, ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಬರೋದಿಲ್ಲ. ಯಾಕೆಂತಂದರೆ ಈ ಶುಕ್ರನಿಗೆ
ಏನಾದರೂ ಶುಭಗ್ರಹ ಸಂಬಂಧ ಏನಾದರೂ ಇದ್ದಿದ್ದರೆ ಆ ಮಳೆದ ಪ್ರಯೋಜನ ನಮಗಾಗ್ತಿತ್ತು. ಇಲ್ಲ ಆದ ಕಾರಣ ಅದರ ಪ್ರಯೋಜನ ತುಂಬ ಕಡಿಮೆ. ಮೇಘಾಧಿಪತಿ ಶುಕ್ರ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಮೇಘಗಳು ತುಂಬ ಪುಷ್ಕಲವಾಗಿರುತ್ತೆ, ಮೇಘಗಳು ತುಂಬ ಡೆವಲಪ್ ಆಗ್ತದೆ. ಇನ್ನೇನು ನಾಳೆ ಮಳೆ ಬರುತ್ತೆ ಅಂತಂದರೆ ಆ ಮೇಘಗಳು ಗಾಳಿಗೆ ಹೊಡ್ಕೊಂಡು ಹೋಗಿ ಎಲ್ಲಿ ಕಾಡು ಇರ್ತದೋ, ಎಲ್ಲಿ ನೀರಿನ ಅವಶ್ಯಕತೆ ಬೇಕಾಗಿಲ್ವೋ, ಬೆಟ್ಟ ಗುಡ್ಡ ಎಲ್ಲಿರ್ತದೋ ಅಲ್ಲಿ ಮಳೆ ಬೀಳುತ್ತೆ. ಮಳೆ ಶಾಸ್ತ್ರದಲ್ಲಿ ಮಳೆ ಬೀಳಬೇಕು ಅಂತ ಹೇಳಿದ್ದಾರೆ, ಬಿತ್ತೋ ಇಲ್ವೋ ಬಿತ್ತು. ಬಟ್ ಯಾವುದಕ್ಕೋಸ್ಕರ ಮಳೆ ನಿರೀಕ್ಷಣೆ ಮಾಡ್ತಾ ಇದ್ದೇವೆ ಅದರ ಪ್ರಯೋಜನ ಆಗೋದಿಲ್ಲ ಅಂತ ಅರ್ಥ. ಮಳೆ ಬರಬೇಕು ಅಂತಂದರೆ ಅದರ ಪ್ರಯೋಜನ ನಮಗಾಗಬೇಕು. ಅದರ ಪ್ರಯೋಜನ ಆಗದೇ ಇದ್ದಾಗ ಮಳೆ ಬಂದರೂ ಒಂದೇ, ಬರದೇ ಇದ್ದರೂ ಒಂದೇ. ನೆಕ್ಸ್ಟ್ ಗುರು ರಸಾಧಿಪತಿ, ರಸದ್ರವ್ಯಗಳು. ಆಲ್ಮೋಸ್ಟ್ ಆಲ್ ನಿಮಗೆ ವೆಜಿಟೇಬಲ್ಸ್ ಆಗಲಿ, ರಸವನ್ನು ಕೊಡುವಂಥ ಪದಾರ್ಥಗಳೇನಿದೆ, ಆಲ್ಮೋಸ್ಟ್ ಆಲ್ ಫ್ರೂಟ್ಸ್ ಆಗ್ಬೋದು, ಇದೆಲ್ಲ ಕೂಡ ಅದಕ್ಕೆ ಯಾರ ಅಧಿಪತಿ ಅಂದರೆ ಗುರು. ಗುರುವಿನ ಸಹಜವಾಗಿ ಪೋರ್ಟ್ಫೋಲಿಯೋ ಏನು? ಜಡ್ಜಸ್, ಕೋರ್ಟ್, ಟೆಂಪಲ್ಸ್, ಅಡ್ವೈಸರ್ಸ್, ರಿಲಿಜಿಯಸ್ ಗುರುಸ್. ನಮ್ಮ ದೇಶ ಜಾತಕ ಪ್ರಕಾರ ಸ್ಟೇಟ್ ಟ್ರೆಜರ್, ಡೆತ್, ಲಾರ್ಜ್ ಸ್ಕೇಲ್ ಲಾಸಸ್, ಪಾರ್ಲಿಮೆಂಟ್, ಲೆಜಿಸ್ಲೇಟಿವ್ ಮೆಂಬರ್ಸ್, ಬಿಸ್ನೆಸ್ ಗ್ರೂಪ್ಸ್, ಇದೆಲ್ಲ ಕೂಡ ಗುರುವಿನ ಪೋರ್ಟ್ಫೋಲಿಯೋ. ನಮ್ಮ ದೇಶದ ಪ್ರಕಾರ ಗುರುವಿಗೇನು ಒಳ್ಳೆ ಪೋರ್ಟ್ಫೋಲಿಯೋ ಇಲ್ಲ. ಎಲ್ಲಿದ್ದಾನೆ? ದಶಮ ಸ್ಥಾನದಲ್ಲಿದ್ದಾನೆ. ಧಾನ್ಯಹಾನಿ ಮತಿಭ್ರಂಶಃ ಋತಾ ಸಂಚಾರ ಕೃದ್ವಯ ಸ್ವಜನೈರ್ದೋಷಣಂ ಚೈವ ದಶಮಸ್ತೆ ಯದಾ ಗುರುಹು. ಸ್ಥಾನ ಮತ್ತು ಹಣದ ನಷ್ಟ ಮತ್ತು ಅನಾರೋಗ್ಯ, ಅಲೆದಾಡೋದು, ಇದು ಗೋಚಾರದಲ್ಲಿ ಗುರುವಿನ ಫಲ. ರಸಾಧಿಪತಿ ನಷ್ಟ, ರಸಾಧಿಪತಿ ಅನಾರೋಗ್ಯ. ಹಣ್ಣುಗಳು ಜಾಸ್ತಿ ಬೆಳೆಯೋದಿಲ್ಲ, ಅನಾರೋಗ್ಯವಾಗ್ತದೆ, ಸ್ಕ್ಯಾರ್ಸಿಟಿ ಆಗ್ತದೆ, ತುಂಬ ಹಣ ವೆಚ್ಚ ಮಾಡಿಕೊಂಡು ಕೊಂಡ್ಕೋಬೇಕಾಗ್ತದೆ, ಬೆಲೆಗಳು ಏರ್ತದೆ. ನೋಡಿ, ಪ್ರತಿ ವರ್ಷ ನಾವು ಯುಗಾದಿ ಹಬ್ಬದ ದಿನ ಒಂದು ಸಲ ಅಲ್ಲದೂ ಇನ್ನೊಂದು ಸಲ ಅದು ಒಳ್ಳೆಯದಾಗಿರ್ತಲ್ವ. ಎಷ್ಟು ಸಲ ರಸಾಧಿಪತಿ ಚೆನ್ನಾಗಿದ್ರೂ ಚೆನ್ನಾಗಿಲ್ಲದ್ರೂ ಆ್ಯಪಲ್ ಹಣ್ಣಾಗಲಿ ಯಾವುದು ರೇಟ್ ಅಂತೂ ಜಾಸ್ತಿ ಕಡಿಮೆ ಆಗೋದಿಲ್ಲ. ಎಲ್ಲ ರೇಟ್ ಸುಮ್ಮನೆ ಒಂದು ರೂಪಾಯಿ ಕಡಿಮೆ ಆಗ್ತದೆ, 10 ರೂಪಾಯಿ ಜಾಸ್ತಿ ಆಗ್ತದೆ. ಇದೆಲ್ಲ ಕೂಡ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಇದೆಲ್ಲ ಅಂದರೆ ಏನು, ಅವುಗಳ ಅನುಕೂಲ ಆದರೂ ಕೂಡ ನಮಗೆ ಅದರ ಅನುಭವ ಬರುವುದಿಲ್ಲ ಅಂತ ಅರ್ಥ. ನೆಕ್ಸ್ಟ್ ಧಾನ್ಯಾಧಿಪತಿ. ಧಾನ್ಯಗಳು, ಅಕ್ಕಿ, ಬೇಳೆ ಇದೆಲ್ಲ ಹೇಗೆ ಬೆಳೆಯುತ್ತೆ? ಅದಕ್ಕೆ ಅಧಿಪತಿ ಯಾರು? ಸೂರ್ಯ. ಸೂರ್ಯನ ಪೋರ್ಟ್ಫೋಲಿಯೋ ಕಿಂಗ್, ಪೀಪಲ್ ಇನ್ ಪವರ್, ಫೇಮಸ್ ಪೀಪಲ್, ಎಲೆಕ್ಷನ್ಸ್, ಕ್ಯಾಬಿನೆಟ್ ಮಿನಿಸ್ಟರ್ಸ್. ಜಾತಕದಲ್ಲಿ ಪೋರ್ಟ್ಫೋಲಿಯೋ ಏನು? ವೆದರ್, ಅಗ್ರಿಕಲ್ಚರ್, ಗೌರ್ಮೆಂಟ್, ಲ್ಯಾಂಡ್ಸ್, ಮೈನ್ಸ್. ಒಳ್ಳೆಯ ಪೋರ್ಟ್ಫೋಲಿಯೋನೇ ಬಂದಿದೆ. ಗೋಚಾರದಲ್ಲಿ ಸೂರ್ಯ ಎಲ್ಲಿದ್ದಾನೆ? 9ನೇ ಮನೆಯಲ್ಲಿದ್ದಾನೆ. ನಿರಪರಾಧ ಕಲಹಂ ದುರ್ದೋಷಂ ತನುಪೀಡನಂ ಪುಣ್ಯಲಾಭ ಮರ್ತಲಾಭಂಚ ನವಮೇ ಗ್ರಹನಾಯಕೆ. ಮಾನಸಿಕ ಚಿಂತೆ, ಅಡೆತಡೆಗಳು, ಪಾಲಿಟಿಕ್ಸಲ್ಲಿ, ಎಲೆಕ್ಷನ್ಸಲ್ಲಿ ಮಾನಸಿಕ ಚಿಂತೆ, ಅಡೆತಡೆಗಳು ಇರ್ತದೆ. ಅವರ ಸೀಟೇ ಸೆಕ್ಯೂರಿಟಿ ಇಲ್ಲದಾಗ ಜನಗಳ ಸೆಕ್ಯೂರಿಟಿ ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ? ಅಥವಾ ಜನಗಳ ಒಂದು ಯೋಗಕ್ಷೇಮಗಳು ಹೆಂಗೆ ನೋಡ್ಲಿಕ್ಕೆ ಸಾಧ್ಯ? ಅವ್ರ ಸೀಟನ್ನೇ ಅವ್ರ ಜಾಗೃತಿಯನ್ನು ನೋಡ್ಕೊಳ್ಬೇಕು. ಅದಕ್ಕೆ ಅವರು ಬೇಕಾದ ಮಾಡ್ತಾರೆ ಹೊತ್ತು ಜನಗಳಿಗೋಸ್ಕರ ಮಾಡುವಂಥದ್ದೇನೂ ಇಲ್ಲ. ಸೂರ್ಯ ಬಲಿಷ್ಠವಾಗಿ ಇಲ್ಲದ್ದರಿಂದ. ಆದರೆ ಶುಕ್ರನ ಜೊತೆಗಿದ್ದಾನೆ, ಅದೊಂದು ಪಾಸಿಟಿವ್. ಶುಭಗ್ರಹದ ಜೊತೆ ಇರೋದರಿಂದ ಸ್ವಲ್ಪ ಮಟ್ಟಿಗೆ ಒಳ್ಳೆಯದು, ತುಂಬ ಹೆಚ್ಚಿನ ಪ್ರಯೋಜನ ಆಗೋದಿಲ್ಲ. ಧಾನ್ಯಾಧಿಪತಿ ಸೂರ್ಯ 9ನೇ ಮನೆಗೆ ಇರುವುದರಿಂದ, ಶುಭಗ್ರಹ ಆದಂಥ ಶುಕ್ರ ಇರೋದರಿಂದ ಧಾನ್ಯಗಳು ಬೆಳೀಲಿಕ್ಕೆ ಬೇಕಾದಂಥ ಮಳೆ ಗಿಳೆ ಎಲ್ಲ ಚೆನ್ನಾಗಾಗ್ತದೆ. ಆದರೆ ಅದರ ಫಲ ಏನಿದೆ, ಧಾನ್ಯಗಳು ಜಾಸ್ತಿ ಬೆಳೆದ್ರೆ ಏನಾಗಬೇಕು? ರೇಟ್ ಕಡಿಮೆ ಆಗಬೇಕು. ಅದು ಕಡಿಮೆ ಆಗೋದಿಲ್ಲ. ಧಾನ್ಯಗಳ ಬೆಳೆ ಇದ್ದರೂ ಕೂಡ ರೇಟ್ ಕಡಿಮೆ ಆಗೋದಿಲ್ಲ ಅಂತಂಬೋದು ನಾವಿಲ್ಲಿ ನೋಡ್ಬೋದು. ಇದು ನಮಗೆ ಈ ನವನಾಯಕರ ಫಲ. ಈ ರೀತಿ ನೋಡ್ತೇವೆ. ಆ ನವನಾಯಕರು ನಮ್ಮ ದೇಶದ ಜಾತಕದಲ್ಲಿ ಏನು ಪೋರ್ಟ್ಫೋಲಿಯೋ ಬಂದಿದೆ ಆ ವಿಚಾರಗಳನ್ನು ಮಾತ್ರ ಸೂಚನೆ ಮಾಡ್ತಾರೆ. ಸುಮ್ಮನೆ ರಾಜ ಈ ಥರ ಆಗಿದ್ದಾನೆ ಜಸ್ಟ್ ಜನರಲ್ಲಾಗಲ್ಲ. ಸೇನಾಧಿಪತಿ ಅಂದರೆ ಅವನೇನು ಮಾಡ್ತಾನೆ? ಕಮಾಂಡರ್ ಇನ್ ಚೀಫ್. ಸೊ ರಕ್ಷಣೆ ಹೇಗಿರ್ತದೆ ಆ ವಿಚಾರ ಒಂದೇ ಅಲ್ಲ, ಅವನಿಗೆ ಅಡಿಷ್ನಲ್ ಪೋರ್ಟ್ಫೋಲಿಯೋ ಕೂಡ ಇರ್ತದೆ, ಅದನ್ನು ಕೂಡ ನೋಡಬೇಕಾಗ್ತದೆ. ಸೊ ಈ ರೀತಿ ಆ ಗ್ರಹ ಜಾತಕದಲ್ಲಿ ಏನಾಧಿಪತ್ಯವನ್ನು ಹೊಂದಿದ್ದಾನೆ, ಗೋಚಾರದಲ್ಲಿ ಪ್ಲೇಸ್ಮೆಂಟ್ ಹೇಗಿದೆ, ಯುಗಾದಿ ಹಬ್ಬ ಶುರು ಆಗೋ ದಿನ ಅವತ್ತಿನ ದಿನ ಅವನ ಪ್ಲೇಸ್ಮೆಂಟ್ ಹೇಗಿದೆ ಅಂತಂಬೋದು ನಾವು ನೋಡ್ತೇವೆ. ಇದೇ ರೀತಿ ಎಲ್ಲ ದೇಶದ ಜಾತಕವನ್ನು ನೋಡ್ತೇವೆ. ಇದೇ ರೀತಿ ನಾವೇನು ಮಾಡೋದು, ಅಮೆರಿಕ ದೇಶದ್ದು ನೋಡ್ಬೋದು. ಅಮೆರಿಕ ದೇಶ ಅವರು ಯಾವಾಗ ಅವರ ದೇಶ ಆವಿರ್ಭಾವ ಆಗಿದೆ ಆವತ್ತಿನ ಜಾತಕ ತೊಗೊಳ್ಬೇಕು. ಅವ್ರದ್ದು ಜನ್ಮರಾಶಿ ಕುಂಭರಾಶಿ ಆಗ್ತದೆ, ನಮ್ಮ ಜನ್ಮರಾಶಿ ಬಂದು ನಮ್ಮ ದೇಶದ ಜನ್ಮರಾಶಿ ಕರ್ಕ ಆಗ್ತದೆ. ಅವರ ಜನ್ಮರಾಶಿಯಿಂದ ಗ್ರಹಗಳು ಎಲ್ಲೆಲ್ಲಿದೆ ಅಂತ ನೋಡ್ತೇವೆ, ಬದಲಾಗ್ತದೆ. ಪೋರ್ಟ್ಫೋಲಿಯೋಸ್ ಎಲ್ಲ ಬದಲಾಗಿಬಿಡ್ತದೆ. ಕುಜ ರಾಜನೇ,
ಆದರೆ ಅವರ ದೇಶ ಪ್ರಕಾರ ನೋಡಿ, ಕುಜ ಲಗ್ನದಲ್ಲಿದ್ದಾನೆ, ತೊಂದರೆಗಳು, ದೈಹಿಕ ತೊಂದರೆಗಳು ಅವರ ಪ್ರಕಾರ. ಅವ್ರಿಗೂ ಕೂಡ ಈ ಆರ್ಮಿ ರಿಲೇಟೆಡ್ಡು, ಅವ್ರಿಗೆ ಟ್ರಾನ್ಸ್ಪೋರ್ಟೇಷನು, ಆಟೋಮೊಬೈಲು, ರೈಲ್ವೇಸು, ನ್ಯೂಸ್ ಪೇಪರ್ಸು, ಈ ವಿಚಾರಗಳಿಗೆಲ್ಲ ತೊಂದರೆ ಆಗ್ತದೆ. ಸೊ ಪ್ರತಿಯೊಂದು ದೇಶಕ್ಕೂ ಬದಲಾಗ್ತದೆ. ಈಗ ನೋಡಿ, ರಸಾಧಿಪತಿ ಅಲ್ಲಿ ಗುರು ಆಗಿದ್ದಾನೆ, ಇವರಿಗೆ ಬಂದು ಬುಧ ಆಗಿದ್ದಾನೆ. ಕೆಲವಿನ ಪೋರ್ಟ್ಫೋಲಿಯೋಸ್ ಎಲ್ಲ ಕೂಡ ಬದಲಾಗ್ತದೆ. ನೀವು ಯಾವ ದೇಶದ್ದು ಬೇಕಾದ್ರೆ ಆ ದೇಶದ್ದು ನೀವು ಈ ರೀತಿ ಮಾಡ್ಕೊಳ್ಬೋದು. ನಿಮ್ಮ ಹತ್ರ ಡೇಟಾ ಎಲ್ಲ ಇದೆ. ಓಕೆ, ನೆಕ್ಸ್ಟು ಇಂಪಾರ್ಟೆಂಟು ಆದಾಯ ವ್ಯಯ. ಆಯವ್ಯಯ ಹೇಗೆ ಕ್ಯಾಲ್ಕುಲೇಟ್, ಇದಕ್ಕೂ ಕ್ಯಾಲ್ಕುಲೇಷನ್ ಇದೆ. ಇದು ಕೇವಲ ಒಂದು ಮಾನಸಿಕವಾಗಿ ಒಂದು ಸಂತೋಷ ಕೊಡಲಿಕ್ಕೆ. ಹಿಂದಿನ ಕಾಲ ಪಾಪ ಅವ್ರಿಗೇನು ಗೊತ್ತಿಲ್ಲ, ಅವರು ಈ ವರ್ಷ ನಿಮಗೆ ಆದಾಯ ಜಾಸ್ತಿ, ಇನ್ಕಮ್ ಜಾಸ್ತಿ ಇದೆ ಅಂದರೆ ಸ್ವಲ್ಪ ಧೈರ್ಯ ಬರುತ್ತೆ, ಬೆಳೆ ಚೆನ್ನಾಗಾಗತ್ತೆ ಅಂತ ಅಂದ್ಕೊಳ್ತಾನೆ. ಇಲ್ಲ ಖರ್ಚು ಜಾಸ್ತಿ ಇದೆ ಅಂತಂದರೆ ಸ್ವಲ್ಪ ಜಾಗೃತಿಯಾಗಿ ಮಾಡಿಕೊಳ್ತಾನೆ. ಪಾಪ ಅವನಿಗೆ ಗೊತ್ತಿರಲ್ಲ ಹೇಗೆ ಚೇಂಜ್ ಆಗುತ್ತೆ, ಗೊತ್ತಿರಲ್ಲ. ಬಟ್ ಇವತ್ತಿನ ದಿನ ಬೇಕಾದಷ್ಟು ನಮಗೆ ಮೀಡಿಯಾ ಇರೋದರಿಂದ, ಬೇಕಾದಷ್ಟು ಇಂಟರ್ನೆಟ್ ಎಲ್ಲ ಇರೋದ್ರಿಂದ ಫೋರ್ಕ್ಯಾಸ್ಟಿಂಗ್ ಮಾಡೋದು ಈಸಿ. ಹಿಂದಿನ ಕಾಲ ಫೋರ್ಕ್ಯಾಸ್ಟಿಂಗ್ ಮಾಡೋ ಸಿಸ್ಟಮ್ ಇಲ್ಲ. ಯಾರೋ ಪಾಪ ಈ ಥರ ಈ ವರ್ಷ ಹೇಗಿರುತ್ತೆ ಅಂತ ಕೇಳಿ ಹೇಳ್ತಿದ್ರು. ಇವತ್ತು ನಮಗೆ ಜ್ಯೋತಿಷನೇ ಬೇಕಾಗಿಲ್ಲ. ನೀವು ಹೋದ ಒಂದು 2-3 ಇಯರ್ಸ್ ಡೇಟಾ ತೊಗೊಂಡ್ರೆ ಈ ವರ್ಷ ಹೇಗಿರುತ್ತೆ ಅಂತ ಫೋರ್ಕ್ಯಾಸ್ಟ್ ಈಸಿಯಾಗಿ ಮಾಡ್ಬೋದು. ಸೊ ಈ ಆದಾಯ ವ್ಯಯ ಕೂಡ ಸಮ್ ಕ್ಯಾಲ್ಕುಲೇಷನ್ ಇದೆ. ಆ ಕ್ಯಾಲ್ಕುಲೇಷನ್ ಮಾಡ್ಬೋದು. ನಿಮಗೆ ಪಂಚಾಂಗದಲ್ಲೇ ನಿಮಗೆ ಆ ಡೇಟಾ ಸಿಗುತ್ತೆ. ಬಟ್ ಇದರಿಂದ ನಿಮಗೆ ಹೆಚ್ಚು ಉಪಯೋಗ ಆಗುತ್ತೆ ಅಂತ ನಾನು ಅಂದ್ಕೊಳ್ಳ. ಕೇವಲ ಏನೋ ಯುಗಾದಿ ಹಬ್ಬದ ದಿನ ನನ್ನ ರಾಶಿ ಹೀಗಿದೆ, ಚೆನ್ನಾಗಿದೆ ಅಂತ ಹೇಳ್ಕೊಳ್ಳೋದು ಬಿಟ್ಟರೆ ಇದರ ನಿಮಗೆ ಅನುಭವ ಆಗೋದಿಲ್ಲ. ನಿಮಗೆ ಒಂದು 5-6 ವರ್ಷದ ಒಂದು ಡೇಟಾನ ತಗೊಂಡು ನಿಮ್ಮ ಜೀವನಕ್ಕೆ ನೀವು ಮ್ಯಾಚ್ ಮಾಡಿಕೊಳ್ಳಿ, ಕೇಸ್ ಸ್ಟಡಿ ಮಾಡಿ, ನಿಮಗೆ ಅನುಭವಕ್ಕೆ ಬರೋದೇ ಇಲ್ಲ. ಆದಾಯ ಬರಲಿಕ್ಕೆ ಅವಕಾಶಗಳಿಷ್ಟಿದೆ ಅಂತ ಹೇಳುತ್ತೆ. ಅದನ್ನೇ ಆದಾಯ ಅಂತ ಅಷ್ಟೇ ಆಗಲಿ, ನಿಮಗೆ ದುಡ್ಡು ಬರುತ್ತೆ ಅಂತಲ್ಲ, ಆದಾಯ ಬರುವಂಥ ಮಾರ್ಗಗಳೇನಿದೆ ಅಂತ ಹೇಳುತ್ತೆ. ವ್ಯಯ ಅಂತಂದರೆ ಖರ್ಚು ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಹೇಗಿರುತ್ತೆ. ಹೆಚ್ಚಿನ ಖರ್ಚುಗಳು ಬರಬೇಕು ಅಂದರೆ ಏನೋ ಒಂದು ಅಡೆತಡೆಗಳಿರಬೇಕು, ಅದನ್ನು ಹೇಳುತ್ತೆ ಹೊತ್ತು ನಿಮಗೆ ಕರೆನ್ಸಿ ಬರೋದು ಹೋಗೋದು ಅಲ್ಲ. ಇನ್ಕಮ್ ಅಂದರೆ ಆ ರೀತಿ ಇನ್ಕಮ್ ಅಂತ ಅಂದ್ಕೊಳ್ಬೇಡಿ. ಇಲ್ಲಿ ನೋಡಿ, ನಾವು ಈ ಕ್ಯಾಲ್ಕುಲೇಷನ್ ಮಾಡೋ ಕಾಲಕ್ಕೆ ಏನು ಮಾಡ್ತೇವೆ, ರಾಜ ಯಾರಿದ್ದಾನೆ ಆ ರಾಜನ ಮೇಲೆ ಡಿಪೆಂಡ್ ಆಗ್ತದೆ. ಆ ವರ್ಷ ಯಾರು ರಾಜ ಆಗ್ತಾನೋ ಅವನು ತಗೊಳ್ಳಿ. ನಿಮ್ಮ ರಾಶಿ ಯಾವುದಾಗುತ್ತೆ, ಯಾವ ರಾಶಿಗೆ ನಿಮಗೆ ಆದಾಯ ವ್ಯಯ ಬೇಕು ಆ ರಾಶಿಯನ್ನು ತಗೊಳ್ಳಿ. ನಿಮಗೆ ಇದೊಂದು ಧ್ರುವಾಂಕ ಅಂತ ಒಂದಿರುತ್ತೆ, ನೀವು ಬೇಕಾದ್ರೆ ಮ್ಯಾನ್ಯುವಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೂರ್ಯಗೆ 6, ಚಂದ್ರಗೆ 10, ಕುಜಗೆ 7, ಬುಧಗೆ 17, ಗುರುವಿಗೆ 16, ಶುಕ್ರಗೆ 20, ಶನಿಗೆ 19. ಇದೆಲ್ಲ ಕೂಡ ನಿಮಗೆ ಅವರವರು ದಶಾಕಾಲ, ನಿಮಗೆ ವಿಂಶೋತ್ತರಿ ದಶ ನೋಡಿದ್ರೆ ಅವರವರ ದಶಾಕಾಲವೇ ಇದು. ಇದನ್ನು ತಗೊಳ್ಳಿ. ಏನು ಮಾಡಬೇಕು, ಕ್ಯಾಲ್ಕುಲೇಷನ್ ಮಾಡ್ತೇವೆ. ಹೆಂಗೆ ಸ್ಟೆಪ್ 1 ಏನು, ವರ್ಷಾಧಿಪತಿ ಏನಾಗಿದ್ದಾನೆ ಆ ವರ್ಷಾಧಿಪತಿಯ ಧ್ರುವಾಂಕ ನಿಮ್ಮ ಜನ್ಮರಾಶಿ ಏನಾಗಿದೆ ಆ ಧ್ರುವಾಂಕ ಆ್ಯಡ್ ಮಾಡಿ. ವರ್ಷಾಧಿಪತಿ ಕುಜ ಅಲ್ವಾ, ಕುಜಗೆ 7 ಬಂದಿದೆ. ಆ 7 ಮೇಷರಾಶಿ, ಮೇಷರಾಶಿಗೆ ಧ್ರುವಾಂಕ ಏನಿದೆ, ಮೇಷರಾಶಿಗೆ ಅಧಿಪತಿ ಯಾರು, ಅಗೇನ್ ಕುಜನೇ, 7 ಬಂದಿದೆ. 7 + 7 14 ಆಗುತ್ತೆ. ಅದನ್ನು 3ಇಂದ ಮಲ್ಟಿಪ್ಲೈ ಮಾಡು ಅಂತ ಹೇಳ್ತಾರೆ. ಇದೆಲ್ಲ ಯಾಕೆ ಮಾಡು ಅಂತ ಹೇಳ್ತಾರೆ, ನೀವು ಡೀಪಾಗಿ ಸ್ಟಡಿ ಮಾಡಬೇಕು. ಬಟ್ ಕ್ಯಾಲ್ಕುಲೇಷನ್ ಮಾತ್ರ ಹೇಳ್ತಾ ಇದೆ. 3ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 42 ಬರುತ್ತೆ. 14 × 3, ಅದಕ್ಕೆ 5 ಆ್ಯಡ್ ಮಾಡಬೇಕು. 14 + 5 47. ಅದನ್ನು 15ರಿಂದ ಡಿವೈಡ್ ಮಾಡಿ ರಿಮೈಂಡರ್ ಮಾತ್ರ ತಗೊಳ್ಳಿ, 2 ಬರುತ್ತೆ. ಅದೇ ನಿಮಗೆ ಆದಾಯ. ಅದನ್ನು 15ರಿಂದ ಮತ್ತೆ ಕೊಯಿಷನ್, ನೀವು ಇಲ್ಲಿ ರಿಮೈಂಡರ್ ತೊಗೊಳ್ತೀವಲ್ಲ, ಕೊಯಿಷನ್ ತಗೊಳ್ಳಿ, 3 ಬರುತ್ತೆ. ಆ 3ನ ಅಗೈನ್ 3ಇಂದ ಮಲ್ಟಿಪ್ಲೈ ಮಾಡಿ, ಅದಕ್ಕೆ 5 ಆ್ಯಡ್ ಮಾಡಿ 14 ಬರುತ್ತೆ. ಅದನ್ನು ಮತ್ತೆ ಅಗೈನ್ ಡಿವೈಡ್ ಮಾಡಿ ನೀವು ರಿಮೈಂಡರ್ ತಗೊಳ್ಳಿ, 14 ಬರುತ್ತೆ. ಸೊ ಈ ರೀತಿ ವ್ಯಯವನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ಆದಾಯ ವ್ಯಯ ಇದನ್ನು ನಾವು ನೋಡ್ಬೋದು. ಸೊ ಇದು ಜಸ್ಟ್ ನಿಮಗೆ ಯಾವ ರಾಶಿಯನ್ನು ಬದಲಾವಣೆ ಮಾಡಿದ್ರೆ ಆ ರಾಶಿಗೆ ಸಂಬಂಧಪಟ್ಟ ಕ್ಯಾಲ್ಕುಲೇಷನ್ ಬರುತ್ತೆ. ಸಪೋಸ್ ಕುಂಭರಾಶಿ ಅಂದ್ಕೊಳ್ಳಿ, 7 ಧ್ರುವಾಂಕ. ಕುಂಭರಾಶಿಗೆ ಅಧಿಪತಿ ಯಾರು, ಶನಿ. ಶನಿಗೆ ಬಂದು ಎಷ್ಟು ಬರ್ತದೆ, 19. ಸೊ 7 + 19 26. ಮತ್ತು ಸೇಮ್ ಕ್ಯಾಲ್ಕುಲೇಷನ್, ಈ ಸ್ಟೆಪ್ಸ್ ಹಿಂಗೆ ತೊಗೊಳ್ಳಿ. ನಾನೀಗ ನಿಮಗೆ ವಿಡಿಯೋ ಕಾಣ್ತಾ ಇದ್ದರೂ ಇದನ್ನು ಹೀಗೆ ನೀವು ಪಾಸ್ ಮಾಡಿಕೊಂಡು ಅದನ್ನೆಲ್ಲ ನೋಟ್ ಮಾಡಿಕೊಂಡು ನೀವೇ ಒಂದು ಪ್ರಯತ್ನ ಮಾಡಿ. ಇದಕ್ಕೆ ಏನು ಮತ್ತೆ ಏನು ಡಾಕ್ಯುಮೆಂಟ್ಸ್ ಏನು ಬೇಕಿಲ್ಲ, ಆ್ಯಸ್ ಇಟ್ ಈಸ್ ಆಗಿ ನೀವು ಇದನ್ನೇ ಸ್ಕ್ರೀನ್ಶಾಟ್ ತೊಗೊಂಡು ಮಾಡಿಕೊಳ್ಬೋದು. ನೆಕ್ಸ್ಟ್ ಕಂದಾಯ ಫಲ, ಇದು ಒಂದು ದೊಡ್ಡ ಕ್ಯಾಲ್ಕುಲೇಷನ್. ಇದರ ಅನುಭವ ಎಷ್ಟು ಆಗುತ್ತೋ ಗೊತ್ತಿಲ್ಲ, ಬಟ್
ಎಲ್ಲರೂ ಮಾಡ್ತಾರೆ, ಪಂಚಾಂಗದಲ್ಲಿ ಹಾಕಿದ್ದಾರೆ, ನಾವು ನೋಡಬೇಕಷ್ಟೇ ಆಗಲಿ. ಅದಕ್ಕೆ ದೊಡ್ಡದಾಗಿ ಲಾಜಿಕ್ ಅಂತಂಬೋದು ಅಪ್ಲಿಕೇಶನ್ ವೈಸ್ ಏನೂ ಇಲ್ಲ. ಇದಕ್ಕೂ ಏನು ಮಾಡ್ತೇವೆ ನಾವು, ಮೊದಲಾಗಿ ಯಾವ ವರ್ಷ ಉಗಾದಿ ಬರುತ್ತೋ ಅವತ್ತಿನ ದಿನ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ 5 ತಗೊಳ್ತೇವೆ. ಅವುಗಳ ನಂಬರನ್ನು ತಗೊಳ್ತೇವೆ. ಪ್ರತಿಪತ್ತು 1, ಮಂಗಳವಾರ 3 ಆಗ್ತದೆ. ಸೊ ಸಂಡೇ, ಮಂಡೇ, ಟ್ಯೂಸ್ಡೇ ಅಂದರೆ ಟ್ಯೂಸ್ಡೇ 3rd. ರೇವತಿ ನಕ್ಷತ್ರ ಎಷ್ಟನೇ ನಂಬರು? 27. ವೈದ್ಯುತಿ ಯೋಗ 27. ಕಿಂಸ್ತುಕ ಕರಣ 11. ಸೊ ಈ ರೀತಿ ನಿಮಗೆ ಇಲ್ಲಿ ಒಂದು ತೋರಿಸ್ತಾ ಇದ್ದೀನಿ ನೋಡಿ. ವಾರ, ನಕ್ಷತ್ರ, ಯೋಗ, ಕರಣ ಇವುಗಳ ನಂಬರ್ಸ್ ಅಂದರೆ ಆ್ಯಸ್ ಇಟ್ ಈಸ್ ತಗೊಳ್ಳಿ. ತಿಥಿ ಶುಕ್ಲಪಕ್ಷ ಪ್ರತಿಪತ್ತು 1, ಹುಣ್ಣಿಮೆ 15, ಅಮಾವಾಸ್ಯೆ 30. ಇದನ್ನು ಹೀಗೆ ನಂಬರ್ಸ್ ಹಾಕ್ಕೊಳ್ಳಿ. ನಾನು ಇಲ್ಲಿ ಹಾಕಿಲ್ಲ, ಬಟ್ ನೀವು ಹಾಕ್ಕೊಳ್ಳಿ. ಪ್ರತಿಪತ್ತು ಏನು ಬರುತ್ತೆ ಅಂತ ನೀವು ಹಾಕ್ಕೊಳ್ಳಿ. ಸೊ ಪ್ರತಿ ಸಲ ಪ್ರತಿಪತ್ತೇ ಬರುತ್ತೆ. ಅದಕ್ಕೆ ನಾನು ಒಂದೊಂದು ಡೈರೆಕ್ಟಾಗಿ ಹಾಕಿಬಿಟ್ಟಿದ್ದೇನೆ. ನಿಮಗೆ ನಂಬರ್ ಏನು ಬೇಕಿಲ್ಲ, ಯಾಕೆಂದರೆ ಉಗಾದಿ ಪ್ರಾರಂಭ ಆಗೋದು ಯಾವಾಗ? ಪ್ರತಿಪತ್ತೇ ಅಲ್ವಾ. ಇದು ಕಾಮನ್, 1 ಎಂಬುದು ಕಾಮನ್. ಅದು ನೀವು ಅದನ್ನೇನು ನೆನಪಿಟ್ಕೊಳ್ಳೋದು ಬೇಕಾಗಿಲ್ಲ. ವಾರ, ನಕ್ಷತ್ರ, ಯೋಗ, ಕರ್ಣ ಮಾತ್ರ ನಿಮಗೆ ಇಲ್ಲಿ ಕೊಟ್ಟಿದ್ದೇನೆ ನೋಡಿ. ಇದನ್ನು ಬೇಕಾದ್ರೆ ನೀವು ವಿಡಿಯೋನ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಆ ನಂಬರನ್ನು ತೊಗೊಳ್ಳಿ. ಲಾಜಿಕ್ ಏನು ಅಂತಂಬೋದು ಇಲ್ಲಿ ನೋಡಿ. 3 ಪಾರ್ಟ್ಸಾಗಿ ಮಾಡ್ತೇವೆ. ದಿಸ್ ಈಸ್ ಅ ಲಾಜಿಕ್. ವರ್ಷವನ್ನು 3 ಭಾಗ ಮಾಡ್ತೇವೆ. ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್, ಥರ್ಡ್ ಪಾರ್ಟ್. ಸೊ ಈ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂಬೋದು ನಾವು ನೋಡಿದರೆ, ಈ ಬಂದಂಥ 5 ವಿಚಾರಗಳನ್ನು ಸಮ್ ಮಾಡಿ 69 ಬಂತು. ಜನ್ಮ ನಕ್ಷತ್ರ ಏನಾಗುತ್ತೆ? ಯಾರ್ಯಾರ್ದು ಜನ್ಮ ನಕ್ಷತ್ರಕ್ಕೆ ಕಂದಾಯ ಫಲ ಬೇಕೋ ಅವ್ರ ನಕ್ಷತ್ರವನ್ನು ಇಟ್ಕೊಳ್ಳಿ. ಸಪೋಸ್ ಅಶ್ವಿನಿ ನಕ್ಷತ್ರಕ್ಕೆ ನನಗೆ ಕಂದಾಯ ಫಲ ಬೇಕು ಅಂದ್ಕೊಳ್ಳಿ. ಅಶ್ವಿನಿ ನಕ್ಷತ್ರ ನಂಬರ್ ಏನು? 1. ಏನು ಮಾಡಬೇಕು? ಫಸ್ಟ್ ಸ್ಟೆಪ್ 1, ಆ್ಯಡ್ ಜನ್ಮ ನಕ್ಷತ್ರ ನಂಬರ್ ಟು ಟೋಟಲ್. ಈ ಟೋಟಲ್ ಏನು ಬಂದಿದೆ ಅದಕ್ಕೆ ಜನ್ಮ ನಕ್ಷತ್ರವನ್ನು ಆ್ಯಡ್ ಮಾಡಿ. 69 + 1 70 ಬರುತ್ತೆ. ಈ 70ಯನ್ನು ನಾವೇನು ಮಾಡ್ತೇವೆ? 3 ಪಾರ್ಟ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೇವೆ. ಸ್ಟೆಪ್ 2, ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್, ಥರ್ಡ್ ಪಾರ್ಟ್. ಫಸ್ಟ್ ಪಾರ್ಟಲ್ಲಿ 3ಇಂದ ಮಲ್ಟಿಪ್ಲೈ ಮಾಡ್ತೇವೆ. ಸೆಕೆಂಡ್ ಪಾರ್ಟಲ್ಲಿ 7ಇಂದ ಮಾಡ್ತೇವೆ. ಥರ್ಡ್ ಪಾರ್ಟಲ್ಲಿ ಅಗೈನ್ 3ಇಂದ ಮಲ್ಟಿಪ್ಲೈ ಮಾಡ್ತೇವೆ. ನಂಬರ್ ಜನ್ರೇಟ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ 3ಅಲ್ಲಿ ಫಸ್ಟ್ ಪಾರ್ಟಲ್ಲಿ ಏನು ರಿಸಲ್ಟ್ ಬಂತೋ ಅದನ್ನು 8ಇಂದ ಡಿವೈಡ್ ಮಾಡ್ತೇವೆ. ರಿಸಲ್ಟ್ ಏನು ಬರುತ್ತೆ ಅಂತ ನೋಡ್ಕೊಳ್ಳಿ. ಸೆಕೆಂಡ್ ಪಾರ್ಟನ್ನು 3ಇಂದ ಡಿವೈಡ್ ಮಾಡ್ತೇವೆ. ಥರ್ಡ್ ಪಾರ್ಟನ್ನು ಅಂದರೆ ನಾವಿಲ್ಲಿ ರಿಮೈಂಡರ್ ತೊಗೋಬೇಕು. ಕ್ವಶಂಟ್ ಅಲ್ಲ, ರಿಮೈಂಡರ್ ತೊಗೋಬೇಕು. ಟೇಕ್ ರಿಮೈಂಡರ್. ಆ ಥರ ತೊಗೊಂಡ್ರೆ ನಿಮಗೆ ಅಶ್ವಿನಿ ನಕ್ಷತ್ರಕ್ಕೆ 2, 1, 0. ಸೊ ಆಡ್ ನಂಬರ್ ಬಂತಂದ್ಕೊಳ್ಳಿ, ದ್ರವ್ಯ ಲಾಭ. ಈವೆನ್ ನಂಬರ್, ಸರಿ ನಂಬರ್ ಬಂತಂದ್ಕೊಳ್ಳಿ, ಮಧ್ಯಮ ಫಲ. 0 ಬಂತಂದ್ಕೊಳ್ಳಿ, ಮೊದಲನೇ ನಂಬರ್ 0 ಬಂದರೆ ರೋಗ ಭಯ, ಎರಡನೇ ನಂಬರ್ 0 ಬಂದರೆ ಮಹಾಭಯ, ಮೂರನೇ ನಂಬರ್ 0 ಬಂದರೆ ಧನಹಾನಿ. ಆಲ್ 3 ಪಾರ್ಟ್ಸ್ ಎಲ್ಲದಕ್ಕೂ ಬಂದರೆ ಮಹಾ ಕಷ್ಟ ಅಂತ ಹೇಳ್ತಾರೆ. ಬಟ್ ಇದು ಅನುಭವಕ್ಕೆ ಬರಬೇಕು. ಇದು ಜಾತಕದ ಇನ್ಫ್ಲುಯೆನ್ಸ್ ಜಾಸ್ತಿ ಇರ್ತಾಗಲಿ, ಈ ಕಂದಾಯದ ಫಲದ ಇನ್ಫ್ಲುಯೆನ್ಸ್ ಜಾಸ್ತಿ ಇರೋದಿಲ್ಲ. ಹಾಗಾಗಿ ಜಸ್ಟ್ ಒಂದು ಕೇಳಬೇಕು ಉಪಶಮನಕ್ಕೋಸ್ಕರ ಅಷ್ಟೇ. ಸೊ ದಿಸ್ ಈಸ್ ದ ಡಾಕ್ಯುಮೆಂಟ್. ನೀವು ಬೇಕಾದ್ರೆ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದನ್ನು ಎಲ್ಲವನ್ನು ಆ್ಯಡ್ ಮಾಡಿ, ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಆ್ಯಡ್ ಮಾಡಿ, ಅದರ ಜೊತೆ ನಿಮ್ಮ ಜನ್ಮ ನಕ್ಷತ್ರ ನಂಬರು ಆ್ಯಡ್ ಮಾಡಿ, ಬಂದಂಥ ವ್ಯಾಲ್ಯೂಗೆ ಫಸ್ಟ್ ಪಾರ್ಟಿಂದ 3ಇಂದ ಮಲ್ಟಿಪ್ಲೈ ಮಾಡಿ 8ಇಂದ ಡಿವೈಡ್ ಮಾಡಿ. ಸೆಕೆಂಡ್ ಪಾರ್ಟ್ಗೆ 7ಇಂದ ಮಲ್ಟಿಪ್ಲೈ ಮಾಡಿ 3ಇಂದ ಡಿವೈಡ್ ಮಾಡಿ. ಥರ್ಡ್ ಪಾರ್ಟ್ಗೆ 3ಇಂದ ಮಲ್ಟಿಪ್ಲೈ ಮಾಡಿ 5ಇಂದ ಡಿವೈಡ್ ಮಾಡಿ. ರಿಮೈಂಡರ್ ಏನು ಬರುತ್ತೆ ಅದನ್ನು ತಗೊಳ್ಳಿ. ಇಷ್ಟೇ ಸಿಂಪಲ್ ಕ್ಯಾಲ್ಕುಲೇಷನ್. ಬಟ್ ಇದೆಲ್ಲ ಕೂಡ ನಿಮಗೆ ಪಂಚಾಂಗದಲ್ಲಿ ಸಿಗುತ್ತೆ. ಅದರ ಬಗ್ಗೆ ಹೆಚ್ಚಿನ ತಲೆಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಇನ್ನು ನೆಕ್ಸ್ಟ್ ಏನು? ರಾಶಿಫಲ. ರಾಶಿಫಲ ಹೇಗೆ? ಪ್ರತಿಯೊಂದು ರಾಶಿಗೂ ಹೇಗಿರುತ್ತೆ? ಇದು ಉಗಾದಿ ಮೇಲೆ ಡಿಪೆಂಡ್ ಆಗೋದಿಲ್ಲ. ಯಾವಾಗ ಬೇಕಾದ್ರೆ ನೋಡಿಕೊಳ್ಳಬಹುದು. ಸೊ ಇನ್ನು ಇವತ್ತಿನ ಪಾಠಕ್ಕೆ ಸಮಯಾತೀತ ಆಗಿರೋದ್ರಿಂದ ನಾಳೆ ಭಾನುವಾರ ಎಗೈನ್ ಪಂಚಾಂಗ ಶ್ರವಣದಲ್ಲಿ ಈ ರಾಶಿಫಲ ಹೇಗೆ ನೋಡಬೇಕು ಅಂತಂಬೋದು ನೋಡ್ತೇನೆ. ಸೊ ಗುಡ್ ಪ್ರಾಕ್ಟೀಸ್ ಏನಂತಂದರೆ, ನೀವು ಪ್ರತಿ ವರ್ಷ ನೀವು ಮಾಡೋ ಕಾಲಕ್ಕೆ ಇದರ ಜೊತೆ ಒಂದು ನಿಮಿಷ, ಈ ರಾಶಿ ಫಲಗಳ ವಿಚಾರದ ಜೊತೆ ನೀವು ಹಿಂದಿನ ವರ್ಷದ ಪಂಚಾಂಗದ ಫಲ ಏನಿತ್ತು, ಈ ವರ್ಷದ್ದು ಏನಿದೆ, ಇದನ್ನು ಕಂಪೇರ್ ಮಾಡಿಕೊಳ್ಬೇಕು. ನಮಗೆ ಹೊಸ ವರ್ಷ ನಾಳೆ ಕ್ರೋಧಿನಿ ನಾಮ ಸಂವತ್ಸರ ಶುರು ಆಗ್ತದೆ. ಹಿಂದಿನ ವರ್ಷ ಶೋಭಕೃತ್ ನಾಮ ಸಂವತ್ಸರ. ಆಗ ಕೂಡ ನಮಗೆ ರಾಜ ಬುಧ ಗೋಚಾರದಲ್ಲಿ 9ನೇ ಮನೆಗಿದ್ದಾನೆ, ಮಂತ್ರಿ ಶುಕ್ರ ಗೋಚಾರದಲ್ಲಿ 10ನೇ ಮನೆಗಿದ್ದಾನೆ,
ಮತ್ತು ಸೇನಾಧಿಪತಿ ಗುರು 9ನೇ ಮನೆಗೆ ನೋಡಿ, ಬುಧ 9ನೇ ಮನೆಗಿರೋದು ಶುಭ, ಶುಕ್ರ 10ನೇ ಮನೆಗಿರೋದು ಮಂತ್ರಿ ಶುಭ, ಗುರು 9ನೇ ಮನೆಗಿರೋದು ಶುಭ, ಸಸ್ಯಾಧಿಪತಿ ಸೂರ್ಯ 12ನೇ ಮನೆಗಿರೋದು ಒಳ್ಳೆಯದಲ್ಲ, ಶನಿ 8ನೇ ಮನೆಗಿರೋದು ಧಾನ್ಯಾಧಿಪತಿ, ಧಾನ್ಯಗಳೇನು ಅಷ್ಟಾಗಿ ಬೆಳೆದಿಲ್ಲ, ಗುರು 9ನೇ ಮನೆಗೆ ಅರ್ಘ್ಯಾಧಿಪತಿ ಮೇಘಾಧಿಪತಿ 9ನೇ ಮನೆಗಿದ್ದಾರೆ. ಅಂದರೆ ಮಳೆಗಳು ಇದೆಲ್ಲ ಜಾಸ್ತಿ ಆಗಬೇಕು, ಬಟ್ ಮಳೆಗಳೇನು ಆಗಿಲ್ಲ. ಈ ಶೋಭಕೃತ ನಾಮ ಸಂವತ್ಸರದಲ್ಲಿ ಜಾಸ್ತಿ ಮಳೆ ಆಗಿಲ್ಲ. ಆದ ಕಾರಣ ಬೆಂಗಳೂರಿನಲ್ಲಿ ನೋಡ್ರೂ ನೀರಿನ ಪರದಾಟ, ಒಂದೇ ಬಿಸಿ ಜಾಸ್ತಿ ಆಗಿದೆ. ಇದು ಅನುಭವಕ್ಕೆ ಬಂದಿಲ್ಲ. ಇದಕ್ಕೆ ಬೇರೆ ಕಾರಣ ಇದೆ. ಗುರು 9ನೇ ಮನೆ ಪೋರ್ಟ್ಫೋಲಿಯೋ ಬಂದರೂ ಕೂಡ ಆಗಿನ ಸಮಯದಲ್ಲಿ ಗ್ರಹಸ್ಥಿತಿ ಅಬ್ಸ್ಟ್ರಕ್ಟ್ ಮಾಡುವಂಥ ಗ್ರಹಗಳೇನಿದೆ ಅಂತ ನೋಡ್ತೇವೆ. ಲಾಸ್ಟ್ ಟೈಮ್ ಕೂಡ ನಾವು ಇದೇ ಪಂಚಾಂಗ ಶ್ರವಣ ಮಾಡಿದಾಗ ಹೇಳಿದ್ವಿ, ಈ ವರ್ಷ ಮಳೆಗಳಿರುತ್ತೆ, ಆದರೆ ಅದರ ಉಪಯೋಗ ಆಗೋದಿಲ್ಲ. ಮಳೆಗಳೆಲ್ಲೋ ಬೆಟ್ಟಗಳಲ್ಲಿ, ಗುಡ್ಡಗಳಲ್ಲಿ, ಕಾಡಿನಲ್ಲಿ ಬೆಳೆಯುತ್ತೆ, ಮಳೆ ಬರುತ್ತೆ, ಸಮುದ್ರದಲ್ಲಿ ಬರುತ್ತೆ, ಅನವಶ್ಯಕವಾದ ಫ್ಲಡ್ಸ್ ಬರುತ್ತೆ. ಆಗಲಿ ಮನುಷ್ಯನಿಗೆ ಉಪಯೋಗ ಆಗುವಂಥ, ಮನುಷ್ಯ ಎಲ್ಲಿರ್ತಾನೆ ಅಲ್ಲಿಗೆ ಬೇಕಾದಂಥ ಮಳೆ ಬರೋದಿಲ್ಲ ಅಂತ ಲಾಸ್ಟ್ ಕ್ಲಾಸಲ್ಲಿ ಕೂಡ ನಾವು ಅದರ ಬಗ್ಗೆ ಚಿಂತೆ ಮಾಡಿದ್ವಿ. ಬೇಕಾದ್ರೆ ಲಾಸ್ಟ್ ಕ್ಲಾಸ್ದು ನಿಮಗೆ ಪಂಚಾಂಗ ಶ್ರವಣ ಕೂಡ ಯೂಟ್ಯೂಬ್ ಚಾನಲ್ ಇದೆ, ನೀವು ಒಂದು ಸಲ ಅದನ್ನು ರೆಫರ್ ಮಾಡ್ಬೋದು. ಒಂದು ಸಲ ರೆಫರ್ ಮಾಡಿ. ನಾನು ಇದರ ಒಂದು ಡಿಸ್ಕ್ರಿಪ್ಷನಲ್ಲೇ ಕಳೆದ ಬಾರಿ ಹೇಳಿದಂಥ ಪಂಚಾಂಗ ಶ್ರವಣದ ಲಿಂಕು ಕೊಡ್ತೇನೆ, ಕೇಳಿ. ಅವುಗಳು ನಿಮಗೆ ಎಷ್ಟು ಅನುಭವಕ್ಕೆ ಬಂದಿದೆ ಅಂತ ನೋಡ್ಕೊಳ್ಳಿ. ದೆನ್ ಪಂಚಾಂಗ ಶ್ರವಣದ ಅಪ್ಲಿಕೇಶನ್ ಎಷ್ಟವರೆಗೂ ಬರುತ್ತೆ ಅಂತ ನಿಮಗೆ ಗೊತ್ತಾಗ್ತದೆ. ಸುಮ್ಮನೆ ಪ್ರತಿಯೊಂದು ಸಲ ಹೊಸ ಮಾಡ್ಕೊತ ಹೋದರೆ ನಮಗೆ ಅದರ ಪ್ರಯೋಜನ ಏನೂ ಇಲ್ಲ. ಉಗಾದಿ ಹಬ್ಬದ ದಿನ ಮಾಡ್ತೇವೆ, ಮತ್ತು ನಮ್ಮ ಜೀವನ, ನಮ್ಮದು ನಮ್ಮ ಉದ್ಯೋಗಗಳು, ನಮ್ಮ ಸಂಸಾರ ಬಾಧೆಗಳ ಬಿಟ್ಟು ಜಗತ್ತಿನ ಬಗ್ಗೆ ಆಲೋಚನೆ ಮಾಡೋಷ್ಟು ಸಮಯ ನಮಗಿರಲ್ಲ. ಆದರೆ ಸ್ವಲ್ಪ ಈ ಸಬ್ಜೆಕ್ಟ್ ಬಗ್ಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಒಂದು ಸಲ ಕಳೆದ ಭಾರತ ನೋಡಿ ಅದು ಎಷ್ಟು ಅನುಭವಕ್ಕೆ ಬಂದಿದೆ ಅಂತಂಬೋದು ತಿಳ್ಕೊಂಡಾಗ ಮುಂದೆ ಎಷ್ಟು ಅನುಭವಕ್ಕೆ ಬರುತ್ತೆ ಅಂತ ಗೊತ್ತಾಗ್ತದೆ. ಸೊ ಇದು ಒಂದು ಪ್ರಾಕ್ಟೀಸು ನೀವು ಮಾಡಿ, ಒಂದು ಕೇಸ್ ಸ್ಟಡಿ ಥರ ಮಾಡಿ. ಸೊ ಇವತ್ತಿನ ಪಾಠ ಇಲ್ಲಿಗೆ ಮುಗಿಸೋಣ. ನಾಳಿನ ದಿನ ರಾಶಿ ಫಲಗಳ ಬಗ್ಗೆ ನಾಳಿನ ದಿನ ಚರ್ಚೆ ಮಾಡಿ. ಇವತ್ತೆಲ್ಲ ಕೂಡ ಸಂಹಿತಾ ಭಾಗ ವಿಚಾರ ಚರ್ಚೆ ಮಾಡಿದ್ವಿ. ನಾಳೆ ಜಾತಕ ಭಾಗಕ್ಕೆ ಉಗಾದಿಗೆ ಸಂಬಂಧಪಟ್ಟ ರಾಶಿ ಫಲಗಳೇನಿದೆ ಅದರ ಬಗ್ಗೆ ನಾಳಿನ ದಿನ ಚರ್ಚೆ ಮಾಡೋಣ. ಸೊ ಇವತ್ತಿನ ಪಾಠ ಇಲ್ಲಿಗೆ ಮುಗಿಸೋಣ. ಮತ್ತು ನಾಳಿನ ದಿನ ಮತ್ತಿಷ್ಟು ವಿಚಾರವನ್ನು ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.